ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಜನ ಇವತ್ತು ಅಪೇಕ್ಷದಿಂದ ಕುಂತಿದ್ದೀರಾ? ಎಷ್ಟು ಜನ ಹೇಳ್ತಿರೋ ದೇವ್ರು ನನ್ನ ಹತ್ರ ಮಾತನಾಡಲಿ? ವಾಕ್ಯ ಜೀವ ಕೊಡುವಂಥ ವಾಕ್ಯ. ದೇವ್ರು ಮಾತನಾಡ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಇವತ್ತು ನನ್ನ ಜೀವಿತ ಬದಲಾಗಲಿಕ್ಕಿದೆ ಎನ್ನುವಂಥ ಅಪೇಕ್ಷೆ. ಈ ಹೊತ್ತು ನಾನು ದೇವರನ್ನ ಭೇಟಿಯಾಗಲಿಕ್ಕಿದ್ದೇನೆ ಎನ್ನುವಂಥ ಒಂದು ಅನುಭವ ದೇವರು ಈ ದಿನ ನಮಗೆ ಕೊಡಲೆ. ಪರಿಶುದ್ಧನೇ, ಮಹೋನ್ನತನೇ, ಮಹಾಗಣನೇ ನಿನಗೆ ಸ್ತೋತ್ರ. ಯೇಸು ಸ್ವಾಮಿಯ ನಾಮದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಾವು ಬರ್ತಾ ಇದ್ದಾವೆ. ಪರಿಶುದ್ಧಾತ್ಮ ದೇವರಿಂದ ವಾಕ್ಯದ ಮರ್ಮಗಳನ್ನು ಸಭೆಗೂ ನಮಗೂ ನೀನು ಪ್ರಕಟ ಮಾಡುವಂಥವನಾಗು. ನಮ್ಮನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದಾವೆ. ಕರ್ತನೆ, ಈ ದಿವಸಗಳಲ್ಲಿ ಸಭೆಯನ್ನು ನೀನು ಸಿದ್ಧ ಮಾಡ್ತಾ ಇದೆಯಾ? ಆ ಒಂದು ಕಾರ್ಯದಲ್ಲಿ ಇವತ್ತು ಈ ಸಭೆಯಾಗಿ ನಾವು ಸೇರಿ ಬಂದಿರಬೇಕಾದ್ರೆ ನಿನ್ನ ವಾಕ್ಯ ನಮ್ಮನ್ನು ಕ್ರಿಸ್ತನ ರೂಪದಲ್ಲಿ ತರಲೆ. ಅಡ್ಡವಾಗಿ ನಿಂತಂಥ ಎಲ್ಲ ದುರಾತ್ಮನ ಕಾರ್ಯಗಳನ್ನು, ಶರೀರದ ಆಲೋಚನೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ಅದನ್ನು ಕದಲಿಸಿ ಅದರ ಮೇಲೆ ಜಯವನ್ನು ಹೊಂದುತ್ತಾ ಇದ್ದೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡು. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಇದ್ದಾವೆ. ಪ್ರಕಟಣೆಯ ಆತ್ಮವನ್ನು ನೀನು ಸುರಿಸುವಂಥವನಾಗು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾನು ಕೇಳಲ್ಪಟ್ಟೆ ನೀವು ಪ್ರಾರ್ಥನೆಯ ಸೀಸನ್ನಲ್ಲಿ ಇದ್ದೀರಿ ಎಂಬುದಾಗಿ. ಪೆಂಟಿಕಾಸ್ಟ್ ಪ್ರೇಯರ್ ಸೀಸನ್ನಲ್ಲಿ ಭಾರತ ದೇಶದ ವ್ಯಾಪ್ತವಾಗಿ ದೇವರು ಸಭೆಗಳನ್ನು ಕದಲಿಸ್ತಾ ಇದ್ದಾನೆ, ಎದ್ದೇಳಿಸ್ತಾ ಇದ್ದಾನೆ. ಸಭೆಗಳೊಟ್ಟಿಗೆ ದೇವರು ವ್ಯಕ್ತಿತ್ವದಲ್ಲಿ ಮಾತನಾಡ್ತಾ ಇದ್ದಾನೆ. ಆತ್ಮದ ಕಾರ್ಯಗಳು ನಡೀತಾ ಇದೆ. ಹಿಂದೆಂದಿಗೂ ಆಗದೇ ಇರುವಂಥ ವಿಷಯಗಳು ಆಗಲಿಕ್ಕಿದೆ. ಇತಿಹಾಸ ಬದಲಲಿಕ್ಕಿದೆ. ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚಾಗಿ ದೇವರು ಕಾರ್ಯ ಮಾಡ್ತಿರುವಂಥ ಭಾಗ ಪ್ರಾರ್ಥನೆ. ಎಲ್ಲರ ಗಟ್ಟಿಗಳು ಪ್ರಾರ್ಥನೆ. ನಾವು ಇಲ್ಲಿಂದ ವಿಧಾನಸೌಧ ಒಳಗಡೆ ಎಂಟರ್ ಆಗಕ್ಕಾಗಲ್ಲ. ಆಗುತ್ತಾ? ಪಾಸ್ ಬೇಕು, ಇಲ್ಲ MLA ಅಥವಾ MP ಆಗಿರಬೇಕು. ನಮ್ಮನ್ನು ಅಲ್ಲಿ ಹೋದರೆ ಸ್ಟಾಪ್ ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡ್ಗಳು. ಪಾರ್ಲಿಮೆಂಟ್ಗೆ ಹೋಗೋಕ್ಕಾಗತ್ತಾ? ಪಾಸ್ ಬೇಕು. ನಾವು MP ಗಳಲ್ಲ, MLAಗಳಲ್ಲ. ಅಲ್ಲಿ ಕೂತ್ಕೊಂಡು ರಾಜ್ಯ ಮಾಡ್ತಿರುವಂಥವ್ರ ಮೇಲೆ ನಾವು ಏನಾದರೂ ಚಲಾಯಿಸಬೇಕು ಅಂದರೆ ಆಗುತ್ತಾ? ಆಗಲ್ಲ. ಈ ವ್ಯಕ್ತಿತ್ವದಲ್ಲಿ ನಮಗೆ ಲಿಮಿಟೇಷನ್ಸ್ ಅಂದ್ರೆ ಏನಂತಾರೆ? ಮಿತಿಗಳಿದೆ. ಕೆಲವು ಸ್ಥಳಗಳಲ್ಲಿ ಹೋಗೋಕ್ಕಾಗಲ್ಲ. ಕೆಲವು ಸ್ಥಳಗಳಲ್ಲಿ ನಮಗೆ ಗೇಟ್ ಪಾಸ್ ಕೊಡಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ. ಪ್ರಾರ್ಥನೆ ಮೂಲಕ ನಾವು ಎಲ್ಲಾದ್ರೂ ಹೋಗ್ಬಹುದು. ಸ್ತೋತ್ರ. ಹಲೋ, ಹಲ್ಲೆಲೂಯ. ನಾವು ಪ್ರಾರ್ಥನೆಯಲ್ಲಿ ಮೊಣಕಾಲು ಹಾಕಿ ಪಾರ್ಲಿಮೆಂಟ್ ಒಳಗಡೆ ಹೋಗ್ಬೋದು. ಪ್ರಾರ್ಥನೆಯಲ್ಲಿ ಮೊಣಕಾಲು ಹಾಕಿ ಮೋದಿ ಚೇಂಬರ್ನಲ್ಲಿ ಹೋಗ್ಬೋದು. ಪ್ರಾರ್ಥನೆಯಲ್ಲಿ ಮೊಣಕಾಲು ಹಾಕಿ ವಿಧಾನಸೌಧದಲ್ಲಿ ಹೋಗ್ಬೋದು. ನಮ್ಮನ್ನು ಯಾರು ತಡೆ ಹಿಡಿತಾರ್ರಿ? ಹಲೋ, ನಮ್ಮನ್ನು ಯಾರು ತಡೆ ಹಿಡಿತಾರೆ? ದೇವರು ಇವತ್ತು ನಮ್ಮನ್ನು ಏನಂತ ಎಚ್ಚರಿಸ್ತಾ ಇದ್ದಾರೆ ಗೊತ್ತಾ? ಸಭೆಯೇ, ನಿಮಗೆ ಕೊಟ್ಟ ಪವರ್ ಈ ಲೋಕಕ್ಕೆ ಕೊಡಲ್ಪಟ್ಟಿಲ್ಲ. ಪ್ರಾರ್ಥನೆಯಲ್ಲಿ ನಮ್ಮನ್ನ ದೇವರು ಈ ರಾಜ್ಯದಲ್ಲಿ ರಾಜ್ಯ ಆಳ್ಲಿಕ್ಕಾಗಿ ನಮ್ಮನ್ನ ಎದ್ದೇಳಿಸ್ತಾ ಇದ್ದಾನೆ. ಒಂದು ವಿಷಯ ಹೇಳ್ತೀನಿ, ಹುಷಾರಾಗಿ ಕೇಳಿ. ಯಾವುದೇ ಪಾರ್ಟಿ ಬರಲಿ, ದೇವರು ಆಳ್ವಿಕೆ ಮಾಡೋದು ಸಭೆ ಮೂಲಕನೇ. ಯಾರು ಸ್ತೋತ್ರ ಹೇಳ್ತಾ ಇಲ್ಲ? ಟೆನ್ಷನ್ ಬೇಡ. ಯಾವುದೇ ಪಾರ್ಟಿ ಬರಲಿ, ದೇವರು ಅವತ್ತಿಗೂ ಇವತ್ತಿಗೂ ಆತನು ಈ ಪ್ರಪಂಚದಲ್ಲಿ ಆಳ್ವಿಕೆ ಮಾಡಬೇಕಂದ್ರೆ ಸಭೆಯೇ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಕೈಗಳಲ್ಲಿ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಮೊಣಕಾಲುಗಳಲ್ಲಿ ದೇವರು ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾನೆ. ನಮ್ಮ ಪ್ರಾರ್ಥನೆಯಲ್ಲಿ ದೇವರೊಂದು ಕೂಗನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಪ್ರಾರ್ಥನೆಗೆ ಯಾವಾಗಲೂ ಕಡೆಗಣಿಸಿ ನೋಡದಿರಲಿ. ಈ ದಿನ ಪ್ರಾರ್ಥನೆಗಾಗಿ ದೇವರು ನಮ್ಮನ್ನು ಕೂಗಿ ಎದ್ದೇಳಿಸ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಇದ್ದ ಶಕ್ತಿ ಅಲ್ಲಿ ಕೂತಂಥವ್ರಿಗೂ ಸಹ ಇಲ್ಲ. ಇಲ್ಲಿ ಮೊಣಕಾಲಾಕಿ ನಾವು ಪ್ರಾರ್ಥನೆ ಮಾಡುವಾಗ ದೇಶಗಳು ಕದಲಿಸಲ್ಪಡ್ತವೆ.
ಹಲ್ಲೆಲೂಯ. ಯಾವುದೇ ಆಧಾರ್ ಕಾರ್ಡು, ಯಾವುದೇ ವೋಟರ್ ಕಾರ್ಡು, ಯಾವುದೇ ಕಾರ್ಡು ಸಹ ಕೊಡದೆ ಇರುವಂತ ಅಧಿಕಾರ ಪರಿಶುದ್ಧಾತ್ಮನ ಮೂಲಕ ದೇವರು ಸಭೆಗೆ ಕೊಟ್ಟಿದ್ದಾನೆ. ಚಪ್ಪಾಳೆ ಹೊಡೆದು ಕರ್ತನೇ ನಾನು ರೆಡಿ ಆಗಿದ್ದೇನೆ ಅಂತ ಹೇಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥನೆ ನಮ್ಮ ಆಧಾರ್ ಕಾರ್ಡ್, ಪ್ರಾರ್ಥನೆ ನಮ್ಮ ವೋಟರ್ ಐ ಡಿ, ಪ್ರಾರ್ಥನೆ ನಾವು ಉಸಿರಾಡುವಂತ ಎಸಿ. ಪ್ರಾರ್ಥನೆಯಲ್ಲಿ ಮುಳುಗಬೇಕು, ಪ್ರಾರ್ಥನೆಯಲ್ಲಿ ಎದ್ದೇಳಬೇಕು, ಪ್ರಾರ್ಥನೆಯಲ್ಲಿ ರಾಜ್ಯವನ್ನು ಆಳ್ಬೇಕು. ಹಲ್ಲೆಲೂಯ. ಯಾರು ನಿಂದಿಸ್ತಾರ್ರಿ? ಯಾರು ನಿಮ್ಮನ್ನ ಸ್ಟಾಪ್ ಮಾಡ್ತಾರೆ? ಯಾವ ಬೆರಳುಗಳು? ಅದಕ್ಕೆ ಸೈತಾನನು ಎದುರೋದು ಪ್ರಾರ್ಥನೆ ವೀರರನ್ನ ನೋಡಿ ಮಾತ್ರ. ಈ ದಿನ ಒಂದು ಕೂಗ್ತಾ ಇದೆ. ಆ ಕೂಗು ಏನಂದ್ರೆ, ಪ್ರಾರ್ಥನೆಗಾಗಿ ಇಲ್ಲಿ ಯಾರಾದರೂ ಎದ್ದೇಳಕ್ಕೆ ರೆಡಿ ಇದ್ದಾರ? ಪ್ರಾರ್ಥನೆಗಾಗಿ ಜೀವಿತವನ್ನ ಒಪ್ಪಿಸಿ ಕೊಡ್ಲಿಕ್ಕೆ ಯಾರಾದರೂ ಸಿದ್ಧರಾಗಿದ್ದಾರ? ಒಂದು ಹೊಸ ಶಕ್ತಿಯನ್ನ, ಆತ್ಮದ ಶಕ್ತಿಯನ್ನ ದೇವರು ಪ್ರಾರ್ಥನೆಯ ರಂಗದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ. ನೀವು ಪಾತ್ರೆಗಳನ್ನ ತಿಕ್ಕುತ್ತಾ ಸಹ ವಿಧಾನಸೌಧದಲ್ಲಿ ದೇವರ ರಾಜ್ಯವನ್ನು ಘೋಷಣೆ ಮಾಡಬಹುದು. ಬಟ್ಟೆಗಳು ಒಗಿತಾ ನೀವು ಪ್ರಾರ್ಥನೆ ಮಾಡ್ತಾ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ರಾಜ್ಯಗಳನ್ನು ಆಳಬಹುದು. ಹಲ್ಲೆಲೂಯ. ಮನೆಯಲ್ಲಿ ಕಸ ಬಳಿತಾ ಸಹ ನೀವು ದೇಶದ ನಾಯಕರ ಜೀವಿತದಲ್ಲಿ ಒಂದು ಪ್ರಭಾವವನ್ನು ಬೀಳುವಂತ ಶಕ್ತಿಯನ್ನ ದೇವರು ಪ್ರಾರ್ಥನೆಗಾಗಿ ಕೊಟ್ಟಿದ್ದಾನೆ. ಸ್ತೋತ್ರ. ಪ್ರಾಬ್ಲಮ್ ಏನಂದ್ರೆ, ನಾವು ಎಲ್ಲ ಮಾಡ್ತೇವೆ ಪ್ರಾರ್ಥನೆ ಬಿಟ್ಟು. ಯಾರು ಸ್ತೋತ್ರ ಹೇಳಿಲ್ಲ? ನಾವು ಆರಾಧನೆ ಮಾಡ್ತೇವೆ, ಸ್ತುತಿ ಮಾಡ್ತೇವೆ, ಬೈಬಲ್ ಓದ್ತೇವೆ, ಚರ್ಚಿಗೆ ಬರ್ತೇವೆ, ಕಮ್ಯೂನಿಯನ್ ತಗೊಂತೇವೆ. ಆದ್ರೆ ನಂಗೆ ಕೇಳಿಸ್ತಾ ಇಲ್ಲ. ಇದು ಬಿಟ್ಟು ಇವೆಲ್ಲ ದೇವ್ರು ಹೇಳ್ತಾನೆ, ಇವೆಲ್ಲ ಬಿಡು, ಇದು ಮಾಡು. ಪ್ರೈಸ್ ದ ಲಾರ್ಡ್. ಇವತ್ತು ನನ್ನ ವಾಕ್ಯದ ಶೀರ್ಷಿಕೆ ಹುಷಾರಾಗಿ ಕೇಳಿ. ಇದು ಹೀಬ್ರೂ ಪದ ಎನ್ ಹಕೋರೆ ಎಂಬುದಾಗಿ. ಈ ಒಂದು ಶಬ್ದ ಎಲ್ಲರೂ ಹೇಳೋಣ ಕನ್ನಡದಲ್ಲಿ. ಎನ್ ಹಕೋರೆ. ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅರ್ಥ ಮಾಡಿಸ್ತೀನಿ. ಒಂದ್ಸರಿ ಗಟ್ಟಿಗೆ ಹೇಳೋಣ. ಎನ್ ಹಕೋರೆ. ಬರೆಯುವಂಥವ್ರು ಬರ್ಕೊಳ್ತಾ ಇರ್ರಿ, ಕೇಳುವಂಥವ್ರು ಕೇಳ್ತಾ ಇರ್ರಿ, ಅದರ ಆತ್ಮದಲ್ಲಿ ಕನೆಕ್ಟೆಡ್ ಆಗಿರ್ರಿ. ಯಾಕಂದ್ರೆ ದೇವರು ಕೆಲವು ಮರ್ಮಗಳನ್ನ ಈ ಸಭೆಯಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ದಾಹ ಉಳ್ಳಂಥವರಿಗೆ ಇವತ್ತು ಏನೋ ದೊಡ್ಡದು ಸಿಗ್ತಾ ಇದೆ. ಹಸಿವೆ ಉಳ್ಳಂಥವ್ರ ಹತ್ರ ದೇವರು ಮಾತನಾಡ್ಲಿಕ್ಕಿದ್ದಾನೆ. ನಿರಾಶೆ ಪಡದೆ ಇರುವಂತ, ಪಡಿಸದೇ ಇರುವಂತ ನನ್ನ ದೇವರು. ಆಮೇನ್. ಗಟ್ಟಿಯಾಗಿ ಹೇಳ್ರಿ, ಎನ್ ಹಕೋರೆ. ಈ ಶಬ್ದ ಸಂಸೋನನ ಜೀವಿತದಲ್ಲಿ ನ್ಯಾಯ ಸ್ಥಾಪಕರಲ್ಲಿ ನಾವು ಕಾಣ್ತೇವೆ. ನಾವೆಲ್ಲರೂ ನಮ್ಮ ಬೈಬಲನ್ನ ಆ ಸ್ಥಳಕ್ಕೆ ತಿರುಗಿಸೋಣ. ನ್ಯಾಯ ಸ್ಥಾಪಕರು 15ನೇ ಅಧ್ಯಾಯ. ಶಕಬ ಸೆಟೆಲೆರೆ ಮಹಾಂದೆ ರೇಖೆಟೆಲೆ ಬಿಯಾಂದಲಬ. ಎಲ್ಲರೂ ನಮ್ಮ ಬೈಬಲ್ಗಳನ್ನ ನ್ಯಾಯಸ್ಥಾಪಕರು 15ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಳೋಣ. ಪಕ್ಕದಲ್ಲಿರುವಂಥವ್ರನ್ನ ಒಂದು ಸಾರಿ ಮುಟ್ಟಿ ಹೇಳ್ರಿ, ಸಿದ್ಧರಾಗಿರೋ ಇವತ್ತು ಏನೋ ದೇವರು ಕೊಡ್ಲಿಕ್ಕಿದ್ದಾರೆ. ಹೇಳ್ರಿ, ಟಚ್ ಮಾಡ್ರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ನೀವು ಹೇಳ್ಕೊಳ್ಳಿ, ಸ್ವಾಮಿ ಇವತ್ತು ನನ್ನನ್ನು ನೀನು ತುಂಬಿಸ್ಲಿಕ್ಕಿದೆ. ಹೇಳ್ರಿ, ನಿಮಗೆ ನೀವು ಹೇಳ್ಕೊಳ್ರಿ, ದೇವರೇ ನನ್ನನ್ನು ಇವತ್ತು ನೀನು ತುಂಬಿಸ್ಲಿಕ್ಕಿದ್ಯಾ. ನ್ಯಾಯಸ್ಥಾಪಕರು 15ನೇ ಅಧ್ಯಾಯ. ನಾವು 11ನೇ ವಾಕ್ಯದಿಂದ ಓದಲಿಕ್ಕೆ ಶುರು ಮಾಡೋಣ. 11ನೇ ವಾಕ್ಯ, 15:11. 3,000 ಮಂದಿ ಯಹೂದ್ಯರು. ಎಷ್ಟು ಜನ? ನನಗೆ ಹೇಳ್ಬೇಕು, ನನ್ನ ಹತ್ರ ಮಾತಾಡ್ಬೇಕು. ಎಷ್ಟು ಜನ? ಓಕೆ, ನನಗೊಂದು ಅಭ್ಯಾಸ, ನಾನೇನು ಮಾಡಲಿ, ನೀವು ಮಾತಾಡಿದ್ರೆ ನಾನು ಮುಂದೆ ಹೋಗ್ತೇನೆ. ಎಷ್ಟು ಜನ? 3,000 ಜನ ಯಹೂದ್ಯರು. ಓದಿ ಬ್ರದರ್. ಏಟಾಮ್ ಗಿರಿಗೆ ಹೋಗಿ ಸಂಸೋನನಿಗೆ, ಫಿಲಿಸ್ಟಿಯರು ನಮ್ಮ ಮೇಲೆ ದೊರೆತನ ಮಾಡುತ್ತಿದ್ದಾರೆಂದು ನಿನಗೆ ಗೊತ್ತಿಲ್ಲವೋ? ಇಲ್ಲಿ ಸ್ವಲ್ಪ ಪಾಸ್ ಮಾಡ್ತೇನೆ. ನನ್ನ ಕಡೆ ನೋಡ್ರಿ. ಇದರ ಒಂದು ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಬಹಳ ಇಂಪಾರ್ಟೆಂಟ್. ಏನು ಬ್ಯಾಕ್ಗ್ರೌಂಡ್? ಸಂಸೋನನು ಯಾರು? ಸಂಸೋನನು ದೇವರು ಇಸ್ರಾಯೇಲ್ರನ್ನ ಬಿಡುಗಡೆ ಮಾಡಲಿಕ್ಕಾಗಿ ಕೊಟ್ಟಂತ ನ್ಯಾಯಾಧಿಪತಿ, ಜಡ್ಜ್. ಬಿಡುಗಡೆ ಮಾಡುವಂಥವನು, ಅಭಿಷಕ್ತನು, ದೇಶದ
ಬಿಡುಗಡೆಗಾಗಿ ಕೊಡಲ್ಪಟ್ಟಂತ ಕಳುಹಿಸಲ್ಪಟ್ಟಂತ ವ್ಯಕ್ತಿ. ಹಲ್ಲೆಲೂಯಾ. ಸಂಸೋನನು ಅವನ ಜೀವಿತದಲ್ಲಿ ಒಂದು ಘಟನೆ ನಡೀತು. ಅವರ ಮಾವ ಅವನ ಹೆಂಡತಿಯನ್ನ ಇನ್ನೊಬ್ಬರಿಗೆ ಕೊಟ್ಬಿಟ್ಟ. ಸಿಟ್ಟಾಯ್ತು. ತೋಳಗಳನ್ನು ತಂದು ಬಾಲಗಳನ್ನು ಕಟ್ಟಿ ಬೆಂಕಿ ಹಚ್ಚಿ ಬಿಟ್ಟುಬಿಟ್ಟ. ಫಿಲಿಸ್ತರ ಕೋಟೆಯಲ್ಲಿ ಹಾಳು ಮಾಡ್ರಿ ಅಂತ ಎಲ್ಲ ಹೊಲ ಗದ್ದೆಗಳಲ್ಲಿ ಹೋಯ್ತು, ಬೆಂಕಿ ಹಚ್ಕೊಳ್ತು. ಫಿಲಿಸ್ತೀಯರು ಕೇಳ್ತಿದ್ದಾರೆ, ಯಾರು ಮಾಡಿದ್ದು? ಅವ್ರಿಗೆ ಅರ್ಥ, ಸಂಸೋನನ್ ಮಾಡ್ದ. ಒಬ್ಬ ವ್ಯಕ್ತಿ 300 ತೋಳಗಳನ್ನು ಜೊತೆ ಸೇರಿಸಿ ಬಾಲ ಕಟ್ಟಿ ಬೆಂಕಿ ಹಚ್ಚಿಬಿಟ್ಟ ಅಂತೆ. ಅಭಿಷೇಕ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಹುಷಾರಾಗಿ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅವನ್ನ ಇಟ್ಕೊಳ್ಳೋಕೆ ಯಾರು ಬರ್ತಾ ಇದ್ದಾರೆ? ಫಿಲಿಸ್ತೀಯರು ಬರ್ತಾರೆ. ಯಾರು ಬರ್ತಾ ಇದ್ದಾರೆ? ಇದು ಹಿನ್ನೆಲೆ. ಫಿಲಿಸ್ತೀಯರು ಬಂದ ಕೂಡಲೇ ಅಲ್ಲಿರುವಂಥ ಯಹೂದ್ಯರು, ಇಸ್ರಾಯೇಲ್ ಜನರು ಭಯಪಟ್ರಂತೆ. ಯಾಕೆ ಬರ್ತಾ ಇದ್ದೀರಾ ನೀವು ಅಂದರೆ, ನಮಗೆ ಯಾರು ಬೇಕು? ಸಂಸೋನನ್ ಬೇಕು, ಕೊಟ್ಬಿಡು ಅವನ್ನ. ಸಂಸೋನನನ್ನ ದೇವರು ಕೊಟ್ಟಿದ್ದೆ ಅದಕ್ಕೆ, ಇಸ್ರಾಯೇಲ್ರನ್ನ ಬಿಡುಗಡೆ ಮಾಡಲಿಕ್ಕೆ. ಹಿಂದೆ ಹಲ್ಲೆಲೂಯಾ, ಇಸ್ರಾಯೇಲ್ರನ್ನ ಬಿಡುಗಡೆ ಮಾಡಲಿಕ್ಕೆ ಸಂಸೋನನ್ನ ದೇವರು ಕೊಟ್ಟರು. ಆದರೆ ಈ ಇಸ್ರಾಯೇಲ್ ಜನರು ಏನು ಮಾಡ್ತಾ ಇದ್ದಾರೆ? ಆ ಬಿಡುಗಡೆ ಮಾಡುವಂಥ ವ್ಯಕ್ತಿನೇ ಶತ್ರುಗಳ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದ್ದಾರೆ. ಭಯಪಟ್ಟು ಅವ್ರಿಗೆ ಅರ್ಥ ಆಗಲಿಲ್ಲ, ದೇವ್ರ ಯೋಚನೆ ಅರ್ಥ ಆಗಲಿಲ್ಲ. ಐರನಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದು ಇವತ್ತು ಸಭೆಗಳಲ್ಲಿ ಆಗ್ತಾ ಇದೆ, ವಿಶ್ವಾಸಿ ಜೀವಿತದಲ್ಲಿ. ಹುಷಾರಾಗಿ ಕೇಳ್ರಿ. ನಿನ್ನಲ್ಲಿ ಇರುವಂಥ ಅಭಿಷೇಕ ದೊಡ್ಡದು. ನಮ್ಮ ಅಭಿಷೇಕ ದೇವರು ಕೊಟ್ಟಿದ್ದು ನಾವು ಸ್ವತಂತ್ರವಾಗಿ ಜೀವಿಸಲಿಕ್ಕೆ, ವೈರ್ಯ ಮೇಲೆ ಜಯ ಹೊಂದಲಿಕ್ಕೆ, ಪಾಪದ ಮೇಲೆ ಜಯ ಹೊಂದಲಿಕ್ಕೆ, ನಮ್ಮ ಜೀವಿತದಲ್ಲಿ ಬರುವಂಥ ಶೋಧನೆಗಳ ಮೇಲೆ ಜಯ ಹೊಂದಲಿಕ್ಕೆ ದೇವರು ನಮ್ಮಲ್ಲಿ ಏನು ಕೊಟ್ಟಿದ್ದಾನೆ? ಅಭಿಷೇಕ ಕೊಟ್ಟಿದ್ದಾನೆ. ಅದು ಈ ಮನಸ್ಸಿಗೆ ಒಂದೊಂದು ಸಾರಿ ಅರ್ಥ ಆಗಲ್ಲ. ಪರಿಸ್ಥಿತಿಗಳನ್ನು ನೋಡಿ ಯಹೂದ್ಯರೇ ಸಂಸೋನನ್ನ ಯಾರು ಕೊಡ್ತಾ ಇದ್ದಾರಂತೆ? ಶತ್ರು ಕೈಯಲ್ಲಿ. ಎಷ್ಟೋ ಸಾರಿ ಈ ಒಂದು ಆಲೋಚನೆ, ಈ ಮನಸ್ಸು, ಈ ಅಭಿಷೇಕದ ಬೆಲೆಯನ್ನ ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ. ಏನೋ ಒಂದು ಕಾಟದಿಂದ, ಲೋಕದ ಆಸೆಗಳಿಂದ, ಲೋಕದ ಒತ್ತಾಯದಿಂದ, ಶರೀರ ಆಸೆಗಳಿಂದ, ಕಣ್ಣಿನ ಅಭಿಲಾಷೆಗಳಿಂದ ಈ ಅಭಿಷೇಕವನ್ನೇ, ಈ ಪ್ರಾರ್ಥನೆಯ ಜೀವಿತವನ್ನೇ, ಈ ವಾಕ್ಯದ ಜೀವಿತವನ್ನೇ ಲೋಕಕ್ಕೆ ಒಪ್ಪಿಸಿಕೊಟ್ಬಿಟ್ಟೈತೆ. ಎಷ್ಟೋ ಸಾರಿ ದೇವ್ರು ಹೇಳ್ತಾನೆ, ನಾನು ಅದನ್ನು ಕೊಟ್ಟಿದ್ದೆ ನಿನ್ನನ್ನು ಬಿಡುಗಡೆ ಮಾಡಿಕೆ. ಆದರೆ ಎಲ್ಲೋ ಒಂದು ಕಡೆ ಭಯಕ್ಕೆ ಒಳಪಟ್ಟು ಈ ಅಭಿಷೇಕನೇ ನಾವು ಯಾರ ಕೈಯಲ್ಲಿ ಕೊಡ್ತಾ ಇದ್ದೇವೆ? ಶತ್ರು ಕೈಯಲ್ಲಿ ಕೊಡ್ತಾ ಇದ್ದೇವೆ. ನಾನು ಅರ್ಥ ಆಗ್ತಾ ಇದ್ದೆ ಅಮ್ಮ? ಸ್ತೋತ್ರ ಹೇಳ್ಬೇಕು. ಯಾರು ಸ್ತೋತ್ರ ಹೇಳ್ರಿ? ಹಲ್ಲೆಲೂಯಾ. ಹಲೋ. ಎಲ್ಲೋ ಒಂದು ಕಡೆ ಪ್ರಾರ್ಥನೆಯ ಬೆಲೆ ಉಳ್ಳಂಥವನು ಪ್ರಾರ್ಥನೆ ಮಾಡ್ತಾನೆ. ಒಬ್ಬ ದೇವರ ಸೇವಕರು ಹೇಳಿದ್ರು, ಪ್ರಾರ್ಥನೆ ಮಾಡುವವನು ಪಾಪ ಮಾಡಲ್ಲ, ಪಾಪ ಮಾಡುವವನು ಪ್ರಾರ್ಥನೆ ಮಾಡಲ್ಲ. ಪ್ರಾರ್ಥನೆಯೇ ವಿಶ್ವಾಸಿಗೆ ಬಲದ ಜೀವಿತ. ನನ್ನಲ್ಲಿ ನಿನ್ನಲ್ಲಿ ಇರುವಂತ ಪ್ರಾರ್ಥನೆಯ ಅಭಿಷೇಕದ ಬೆಲೆ ವೈರಿಗೆ ಗೊತ್ತು, ಆದರೆ ನಮಗೆ ಗೊತ್ತಿಲ್ಲ. ಇವತ್ತು ದೇವರು ಅದನ್ನ ಮತ್ತೆ ಎದ್ದೇಳಿಸ್ಲಿಕ್ಕಿದ್ದಾನೆ. ನಮ್ಮ ಪ್ರಾರ್ಥನೆಯ ಬಲ, ಪವರ್, ಅದಕ್ಕಿರುವಂಥ ತಾಕತ್ತು, ಅದಕ್ಕಿರುವಂಥ ಒಂದು ಧೈರ್ಯವನ್ನ ದೇವರು ತಿರುಗಿ ಈ ಸಭೆಯಲ್ಲಿ ಈ ದಿನ ಎದ್ದೇಳಿಸ್ಲಿಕ್ಕಿದ್ದಾರೆ. ನಂಬುವಂಥವರು ಆಮೆನ್ ಅಂತ ಹೇಳೋಣ. ನನ್ನಲ್ಲಿ ನಿನ್ನಲ್ಲಿ ಇರುವಂಥ ಅಭಿಷೇಕ ದೇಶಗಳನ್ನ ಕದಲಿಸುವಂಥ ಅಭಿಷೇಕ. ಕಳೆದ 1 ತಿಂಗಳು ನಾನು ಸತತವಾಗಿ ಉತ್ತರ ಭಾರತದಲ್ಲಿ ಸೇವೆ ಮಾಡಿದೆ. ಉತ್ತರ ಭಾರತದಲ್ಲಿ ಆ ಸೇವೆಯಲ್ಲಿ ದೇವರು ಘನವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇ ಸಾರಿ ಭೂಟಾನ್ ದೇಶದಲ್ಲಿ ಕಾಲಿಟ್ಟೆ. ನೇಪಾಲ್ ಬಾರ್ಡರಲ್ಲಿ ಸೇವೆ ಆಗ್ತಾ ಇದೆ, ಬಾಂಗ್ಲಾದೇಶ್ ಬಾರ್ಡರಲ್ಲಿ ಸೇವೆ ಆಗ್ತಾ ಇದೆ, ಟಿಬೆಟ್ ಬಾರ್ಡರಲ್ಲಿ ಸೇವೆ ಆಗ್ತಾ ಇದೆ, ಬರ್ಮಾ ಬಾರ್ಡರಲ್ಲಿ ಸೇವೆ ಆಗ್ತಾ ಇದೆ, ಚೈನಾ ಬಾರ್ಡರಲ್ಲಿ ಸೇವೆ ಆಗ್ತಾ ಇದೆ. ಸತತವಾಗಿ 17 ದಿವಸಗಳು ದೇವರು ಈ ಕ್ಷೇತ್ರದಲ್ಲಿ ನನ್ನನ್ನು ನಡೆಸಿದ್ರು. ಮೂಲೆ ಮೂಲೆಗಳಲ್ಲಿ ಸಭೆಗಳು ಸ್ಥಾಪನೆ ಆಗ್ತಾ ಇದೆ.
ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕುಂದ್ರಕ್ಕೆ AC ಇಲ್ಲ, ಕುರ್ಚಿಗಳಿಲ್ಲ, ಆದರೆ ಹಳ್ಳಿಗಳಲ್ಲಿ ಜನರು ಕೂಗುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರಿಗೆ ಗೊತ್ತಾಗಿರುವಂಥದ್ದು ಈ ದಿನ ನಮಗೆ ಗೊತ್ತಾಗಬೇಕು. ಅವ್ರಿಗೇನು ಗೊತ್ತಾಯ್ತು ಗೊತ್ತಾ? ಪ್ರಾರ್ಥನೆಯಲ್ಲಿ ನಾವು ನಾಯಕರು. ಯೇಸು ಸ್ವಾಮಿ ಇವತ್ತು ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದಾನೆ. ಏನು ಮಾಡ್ತಾ ಇದ್ದಾನೆ? ರಾಜ್ಯವನ್ನು ಆಳ್ಲಿಕ್ಕೆ. ಹೇಗೆ ಮಾಡ್ತಾನೆ ಸ್ವಾಮಿ ಅಂದರೆ, ಇಲ್ಲಿರುವಂಥ ವಿಶ್ವಾಸಿಗಳ ಪ್ರಾರ್ಥನೆಯ ಮೂಲಕ ತನ್ನ ರಾಜ್ಯವನ್ನು ನಮ್ಮ ಈ ಲೋಕದಲ್ಲಿ ಸ್ವಾಮಿ ಚಲಾಯಿಸ್ತಾನೆ. 2 ಸ್ಕೂಲ್ಗಳು ಮಾಡಿದ್ವಿ, 14 ಉಜ್ಜೀವನದ ಕೂಟಗಳು, ಸುಮಾರು 4 ರಿಂದ 5 ಹೊಸ ಸಭೆಗಳು. ದೇವರು ಈ ದೇಶದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಸಂತೋಷ ಆಗ್ತಾ ಇದೆನಾ? ಸಂತೋಷ ಆಗ್ತಾ ಇದೆನಾ? ಈ ರೋಡ್ಗಳು ಡೆಡ್ ಎಂಡ್ ಆಗುವಂಥ ಸ್ಥಳಗಳು, ಭಾರತ ಮುಕ್ತಾಯ ಆಗುವಂಥ ಸ್ಥಳಗಳಲ್ಲಿ ಒಳ್ಳೆ ಚಿಗುರಿದ ಬುಗ್ಗೆ ಥರ ದೇವರು ಸಭೆಗಳನ್ನು ಎದ್ದೇಳಿಸ್ತಾ ಇದ್ದಾನೆ. ನನಗೊಂದು ಸಾರಿ ಟಯರ್ಡ್ ಆದೆ, ಆದರೂ ಸಂತೋಷ. ಸ್ವಾಮಿ, ನಿನ್ನ ಕಾರ್ಯ ನೀನು ಮಾಡ್ತಾ ಇದೀಯಾ. ಒಂದು ವಿಷಯ ಅರ್ಥ ಆಯಿತು, ಪ್ರಾರ್ಥನೆಯಲ್ಲಿ ಬಲ ಇದೆ. ಎಲ್ಲರೂ ಹೇಳ್ರೆ, ಪ್ರಾರ್ಥನೆಯಲ್ಲಿ ಬಲ ಇದೆ. ಗಟ್ಟಿಗಳು, ಪ್ರಾರ್ಥನೆಯಲ್ಲಿ ಬಲ ಇದೆ. ಸೊ ಯಹೂದ್ಯರು ಬಂದರು ಯಾರನ್ನ ಇಟ್ಕೊಡಕ್ಕೆ? ಸಂಸೋನನನ್ನು. ಯಾರಿಗೆ ಇಟ್ಕೊಡಕ್ಕೆ? ಫಿಲಿಸ್ತಿಯವರಿಗೆ. ಓದ್ರಿ ಬ್ರದರ್, ಹುಷಾರಾಗಿ ಮುಂದೆ ಓದೋಣ. ಹೀಗೆ ಯಾಕೆ ಮಾಡಿದಿ ಎಂದು ಕೇಳಲು ಅವನು, ಅವರು ನನಗೆ ಮಾಡಿದಂತೆಯೇ ನಾನು ಅವರಿಗೆ ಮಾಡಿದ್ದೇನೆ ಅಂದನು. ಮುಂದೆ 12. ಅವರು, ನಾನು ನಿನ್ನನ್ನು ಕಟ್ಟಿ ಫಿಲಿಸ್ಟಿಯರ ಕೈಗೆ ಒಪ್ಪಿಸಬೇಕೆಂದು ಬಂದಿದ್ದೇವೆ ಅನ್ನಲು. ಎಂತಹ ಬಾಧೆಕರವಾದಂಥ ಮಾತು! ಯಹೂದ್ಯರೇ ದೇವರು ಕೊಟ್ಟಂತಹ ನಾಯಕನನ್ನ ಅವರ ವೈರಿ ಕೈಗಳಲ್ಲಿ ಒಪ್ಪಿಸಿಕೊಡ್ತಾರೆ. ಹುಷಾರ ಕೇಳಿ, ಬರುವಂಥ ದಿವಸಗಳಲ್ಲಿ ಶೋಧನೆಗಳು ಭಯಂಕರವಾಗಿ ಬರ್ತವೆ, ಹಿಂಸೆ ಭಯಂಕರವಾಗಿರ್ತದೆ. ಈ ಸಂದರ್ಭಗಳಲ್ಲಿ ಇವ್ರು ಮಾಡಿರುವಂಥ ತಪ್ಪು ನಾವು ಮಾಡಿಕೊಡೋದು ಬೇಡ. ಏನೇ ಆಗಲಿ ನನ್ನ ಅಭಿಷೇಕ ನಾನು ಕಳೆದುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಏನೇ ಆಗಲಿ ನನ್ನ ಕರೆಯನ್ನು ನಾನು ಕೊಟ್ಟು ಬಿಡುವುದಿಲ್ಲ. ಏನೇ ಆಗಲಿ ಕರೆದಂಥವನು ನಂಬಿಗಸ್ತನು. ಅದು ಏನೇ ಇರಲಿ, ಎಷ್ಟೇ ಕಷ್ಟ ಬರಲಿ, ನಾನು ಯೇಸಪ್ಪನಿಗಾಗೆ ಜೀವಿಸ್ತಾನೆ ಅನ್ನುವಂಥವ್ರು ಒಂದ್ಸರಿ ಜೋರಾಗಿ ಆಮೇಲೆ ಹೇಳಬೇಕು. ಇವ್ರು ಮಾಡಿರುವ ತಪ್ಪು ನಾವು ಮಾಡಬಾರ್ದು. ನಿನ್ನ ಕರೆ, ನಿನ್ನ ಕೂಗು, ನಿನ್ನ ಅಭಿಷೇಕ, ನಿನ್ನ ವಿಶ್ವಾಸ ಎಷ್ಟೇ ಕಷ್ಟ ಬರಲಿ ಇನ್ನೊಬ್ಬರಿಗೆ ಒಪ್ಪಿಸಿ ಕೊಡಬೇಡ್ರಿ. ಒಪ್ಪಿಸ್ಕೊಡ್ಬೇಡ್ರಿ. ದಿವಸಗಳು ಬರ್ಲಿಕ್ಕಿದೆ, ಒತ್ತಾಯ ಆಗ್ಲಿಕ್ಕಿದೆ. ನಿಮ್ಮನ್ನ ಹೆಂಗೋ ಒಂದ್ಸರಿ ನಮ್ಮನ್ನ ದಬಾಯಿಸ್ತಾರೆ. ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಅಭಿಷೇಕ ನಾವು ಕಳ್ಕೊಳ್ಳಲ್ಲ. ನನ್ನ ಕರೆ ನಾನು ಬಿಟ್ಕೊಡಲ್ಲ. ನನ್ನ ಯೇಸಪ್ಪನ ನಾನು ಬಿಟ್ಕೊಡಲ್ಲ. ನನ್ನ ಪ್ರಾರ್ಥನೆ ನಾನು ಬಿಟ್ಕೊಡಲ್ಲ. ನನ್ನ ಆರಾಧನೆ ನಾನು ಬಿಟ್ಕೊಡಲ್ಲ. ನನ್ನ ನಂಬಿಕೆ ನಾನು ಬಿಟ್ಕೊಡಲ್ಲ. ಭೂಮಿ ಉಲ್ಟಾ ಸೀದಾ ಆದರೂ ಸಹ ಇದೇ ನನಗೆ ಬೇಕು. ಹಲ್ಲೆಲೂಯಾ. ಮುಂದೆ ಹೋದನ ಬ್ರದರ್. ಒಪ್ಪಿಸಬೇಕೆಂದು ಬಂದಿದ್ದೇವೆ ಅನ್ನಲು ಸರಿ, ಅವರು ಅದನ್ನ ಸಂಸೋನನನ್ನ ದಾರಗಳಿಂದ ಸುತ್ತಿ ಒಪ್ಪಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. 14ನೇ ವಚನಕ್ಕೆ ಓಡಿ ಹೋಗೋಣ. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಸ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಸಂಸೋನನ ಮೇಲೆ ಬಂದದ್ದರಿಂದ, ಸಂಸೋನನ ಮೇಲೆ ಬಂದದ್ರಿಂದ ಹೆಂಗ್ ಬಂತ್ರಿ? ಶತ್ರು ಕೂಗಿದ್ರು, ಆತ್ಮ ಇಳಿದು ಬಂದ. ಅದು ರೀ ದೇವರು ಮಾಡೋ ಕಾರ್ಯ. ಪ್ರೈಸ್ ದ ಲಾರ್ಡ್. ಕೆಲವರ ಕರೆ ಶತ್ರುವ ಕೂಗಿಂದ ಆರಂಭ ಆಗ್ತದಂತೆ. ದಾವೀದ ಹೋಗ್ತಾ ಇದ್ದ ಟಿಫಿನ್ ತಗೊಂಡು ಅಣ್ಣನಿಗೆ ಕೊಡಕ್ಕೆ, ಶತ್ರು ಕೂಗು ಕೇಳಿಸ್ತು. ಯಾರು? ಗೋಲಿಯಾತ. ಯಾರನ್ನಿದ್ದೀರಾ? ಇವನು ನಮ್ಮ ದೇವ್ರ ಮುಂದೆ ಹಿಂಗರ್ಸಕತ್ತಾನ ಅಂದ. ಅಭಿಷೇಕ ವೈರಿಗೆ ಅರ್ಸಕ್ ಬಿಡಲ್ಲ. ಅಭಿಷೇಕ ಐತಲ್ಲ, ವೈರಿ ಕೂಗಿದ್ರೆ ಸುಮ್ಮನೆ ಕುಂದ್ರಲ್ಲ. ನೀನೇ ಹಂಗರ್ಸಿದ್ರೆ ನಾನು ಹಿಂಗೆ ಹರಿಸ್ಬೇಕು. ಹಲ್ಲೆಲೂಯಾ.
ಸೋತವನಿಗೆ ನಿನಗೆ ಅಷ್ಟು ತಾಕತ್ತಿದ್ರೆ ಗೆದ್ದವನ್ನ ನಿನ್ನೆಷ್ಟಿರಬೇಕು? ಯಾರು ಆಮೇಲೆ ಹೇಳ್ತಾ ಇಲ್ಲ? ಸ್ತೋತ್ರ. ಅರ್ಥ ಆಗ್ತಾಯ್ತಾ? ಅಭಿಷೇಕ ಕುಂದ್ರಕ್ಕೆ ಬಿಡಲ್ರಿ. ಇವತ್ತು ನಾವು ಕುಂತೀವಂದ್ರೆ ಎಲ್ಲೋ ನಮ್ಮ ಅಭಿಷೇಕ ಒಪ್ಪಿಸ್ಕೊಟ್ಟಿವಿ. ಟಿ ವಿಗೋ, ಮೊಬೈಲ್ಗೋ, ಇಲ್ಲ ಫ್ರೆಂಡ್ಶಿಪ್ಗೋ, ಇಲ್ಲ ಲೋಕಕ್ಕೋ, ಇಲ್ಲ ಆ ಜಗಳಕ್ಕೂ ಈ ಜಗಳಕ್ಕೆ ಎಲ್ಲೋ ಇಟ್ಟಿವಿ. ಇವತ್ತು ದೇವ್ರು ಹೇಳ್ತಾನೆ, ತಗ ವಾಪಸ್ ಬಾ, ವಾಪಸ್ ಬಾ. ನೀನು ಏನು ಬೇಕಾ ಎಲ್ಲ ನಿನ್ನ ಅಭಿಷೇಕದಲ್ಲಿ ನಂಗೆ ಕೊಟ್ಟಿದ್ದೇನೆ. ಶತ್ರು ಕೂಗಿದ್ರಂತೆ, ಅಭಿಷೇಕ ಇಳಿದು ಬಂತು. ಇವತ್ತು ಈ ದೇಶದಲ್ಲಿ ಆ ಕೂಗು ಕೇಳಿಸ್ತಾ ಇದೆ. ಅಭಿಷಕ್ತರು ಎಲ್ಲೇ? ಈ ದಿನ ದೇವರು ಇಲ್ಲಿ ಆ ಕೂಗನ್ನ ಕೇಳುವ ಹಾಗೆ ಮಾಡ್ತಾ ಇದ್ದಾನೆ. ಅಭಿಷಕ್ತರು ಇಲ್ಲಿ ಎದ್ದೇಳಿ, ಎದ್ದೇಳಿ, ಎದ್ದೇಳಿ. ಊಟ ಕೊಡೋಕೆ ಬಂದ ದಾವೀದ ಸಿಟ್ಟು ಬಂತು. ಯಾವನೋ ಇವನು ಹಿಂಗ ಅರಿಸ್ತಾನೆ, ಅಣ್ಣ ನೀನು ಇಟ್ಕೋ, ನಾನೇ ಹೋಗಿ ಹೊಡೆದು ಬರ್ತೀನಿ. ಪ್ರೈಸ್ ದ ಲಾರ್ಡ್. ಅಭಿಷೇಕ ಜನರು ಎಷ್ಟು ದೊಡ್ಡವರಿದ್ದಾರೆ, ಎಷ್ಟು ಹೈಟ್ ಇದ್ದಾರೆ ಏನು ನೋಡಲ್ಲ. ಅಭಿಷೇಕ ನೋಡೋದು ಇಷ್ಟೇ, ಗೆದ್ದವನ್ ಯಾರು, ಸೋತವನ್ ಯಾರು. ಪ್ರೈಸ್ ದ ಲಾರ್ಡ್. ನನ್ನಲ್ಲಿ ನಿನ್ನಲ್ಲಿರುವ ಅಭಿಷೇಕ ಒಂದೇ ನೋಡಬೇಕು, ಕ್ರಿಸ್ತನನ್ನ ಶಿಲುಬೆ ಮೇಲೆ, ಕ್ರಿಸ್ತನನ್ನ ಎದ್ದ ಮೇಲೆ, ಅಷ್ಟೇ. ಹಲ್ಲೆಲೂಯ. ಜಯ ನಮ್ಮದೇ. ಸರಿ, ಅಭಿಷೇಕ ಬಂತ, ಏನ್ ಮಾಡ್ದ? ಹುಷಾರ ಕೇಳಿ. ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಪ್ರೈಸ್ ದ ಲಾರ್ಡ್. ಇದು ಪವರ್, ಅಭಿಷೇಕದ ಪವರ್. ಎಷ್ಟೇ ಸುತ್ತರೂ ಸಹ ಹಂಗೆ ಬಿಡುಗಡೆ ಆಗ್ಬಿಡ್ತದೆ. ಹೆಂಗೆ? ಹಂಗೆ ಬಿಡುಗಡೆ. ಮುಂದೆ ಸರ್. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತ್ತು. ಓಕೆ. ಅದು ಇನ್ನೂ ಹಸಿ ಇತ್ತು. ಅದು ಇನ್ನೂ ಹಸಿ ಇತ್ತು. ಪ್ರೈಸ್ ದ ಲಾರ್ಡ್. ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಎಲ್ಲರೂ ಹೇಳ್ರಿ ಎಲುಬು. ನಮ್ದು ಟಾಪಿಕ್ ಇವತ್ತು ಹಾಕೋರೆ. ಈ ಸ್ಥಳ ಭಾಳ ಬೇಗ ಇಲ್ಲಿ ಬರಲಿಕ್ಕಿದೆ. ದೇವರು ಇಲ್ಲಿ ನಮ್ಮ ಹತ್ರ ಏನೋ ಮಾತನಾಡ್ಲಿಕ್ಕಿದ್ದಾನೆ, ದೊಡ್ಡದೇನೋ ಕೊಡ್ಲಿಕ್ಕಿದ್ದಾನೆ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಗಟ್ಟಿಗೆ ಹೇಳ್ರಿ ಎಲುಬು. ಎಲುಬು ಭಾಳ ಇಂಪಾರ್ಟೆಂಟು ನಮ್ಮ ಶರೀರದಲ್ಲಿ. ನಾನು ನಿಂತ್ಕೋಬೇಕಂದ್ರೆ ಏನು ಬೇಕು? ಎಲುಬು ಬೇಕು. ಹಿಂಗೆ ಅನ್ಬೇಕಂದ್ರೆ ಏನು ಬೇಕು? ಎಲುಬು ಬೇಕು. ನೀವು ಕುತ್ಕೋಬೇಕಂದ್ರೆ ಏನು ಬೇಕು? ಮಲಗಬೇಕಂದ್ರೆ ಏನು ಬೇಕು? ಇನ್ನೊಬ್ರು ನೋಡಿಬೇಕಂದ್ರೆ ಏನು ಬೇಕು? ಬ್ರದರ್ಸ್ ಪ್ರೈಸ್ ಲಾರ್ಡ್ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಒಬ್ರಿಗೆ ಏಟು ಬೀಳಬೇಕಂದ್ರೆ ಏನು ಬೇಕು? ಎಲುಬು. ಗಟ್ಟಿಗೆ ಹೇಳ್ರಿ. ಎಲುಬು ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟು. ಎಲುಬು ಅಂತ ಹೇಳಿದ ಕೂಡಲೇ ನಮ್ಮೆಲ್ಲರಿಗೆ ಎಜಿಕೇಲನ ದರ್ಶನ ಜ್ಞಾಪಕ ಬರಬೇಕು. ಎಜಿಕೇಲು 37ರಲ್ಲಿ ಒಂದು ದರ್ಶನ ಕಾಣ್ತಾನೆ ಪ್ರವಾದಿ. ಆ ಕಣಿವೆಯಲ್ಲೆಲ್ಲ ಏನಿತ್ತಂತೆ ಅದನ್ನು ಓದೋಣ. ಎಜಿಕೇಲ್ 37, 1, 2 ಸಾಕು, ಬೇಗ ಬೇಗ ಓದ್ಕೊಳ್ಳೋಣ. ಆ ಕಣಿವೆಯಲ್ಲೆಲ್ಲ ಏನಿತ್ತಂತೆ? ಎಲುಬುಗಳಿದ್ವಂತೆ. ಗಟ್ಟಿಗೆ ಹೇಳ್ರಿ ಬ್ರದರ್, ಹಿಂದೆನಿಂದ ಎಲುಬು ಅಂತ ಹೇಳೋಣ. ಎಜಿಕೇಲ್ 37, 1, 2. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ದೇವರು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿದನು. ಮುಂದೆ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ತೀರಾ ಅದ್ರ ಸ್ಟೇಟ್ ಹೆಂಗಿತ್ತಂತೆ? ತೀರಾ ಒಣಗಿದ ಎಲುಬುಗಳು ಎಷ್ಟಿದ್ವಂತೆ? ಲೆಕ್ಕವಿಲ್ಲದಷ್ಟು. ಕೊನೆಯಲ್ಲಿ ದೇವರು ಎಜಿಕೇಲನ ಹತ್ರ ಹೇಳ್ತಾನೆ, ಈ ಎಲುಬುಗಳು ಯಾರು ಅಂದರೆ ಇಸ್ರಾಯೇಲ್ ಜನಾಂಗ. ನನ್ನ ವಾಗ್ದಾನ, ನಾನು ಮಾತು ಕೊಟ್ಟ ನನ್ನ ವಾಗ್ದಾನ, ಇವನ್ನ ದೇವರು ಎದ್ದೇಳಿಸ್ತಾನೆ, ಒಂದು ಸೈನ್ಯವಾಗಿ ಎದ್ದೇಳಿಸ್ತಾನೆ. ಹುಷಾರ ಕೇಳಿ. ಎಲುಬುಗಳು ಅಂದರೆ ದೇವರ ವಾಗ್ದಾನ. ಪ್ರೈಸ್ ದ ಲಾರ್ಡ್. ಎಲುಬುಗಳಂದ್ರೆ ದೇವರ ವಾಗ್ದಾನ. ಮಾತು ಕೊಟ್ಟ ದೇವರು ಕೈ ಬಿಡಲ್ಲ. ಮಾತು ಕೊಟ್ಟ ದೇವರು ಪೂರ್ತಿ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್. ಮಾತು ಕೊಟ್ಟ ದೇವರು ಮಧ್ಯದಲ್ಲಿ ನಿಂದಿಸಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ವರ್ಷ ವರ್ಷ ಒಂದು ತೆಗಿತೀರಲ್ಲ, ಪ್ರಾಮಿಸ್ ಕಾರ್ಡ್ ಅಂತ, ಅವೇ ವಾಗ್ದಾನಗಳು. ಸಡನ್ ಆಗಿ ದೇವರು ಮಾತಾಡ್ತಾನೆ, ನಾನು ಯೆಹೋವಾ ರಾಫಾ, ಆರೋಗ್ಯದಾಯಕನು. ಇದು ವಾಗ್ದಾನ. ನಾನು ಯೆಹೋವ ಈರೆ, ನಿನಗೆ ಯಾವತ್ತು ಕೊರತೆ ಆಗುವುದಿಲ್ಲ. ಇದು ವಾಗ್ದಾನ. ಪ್ರೈಸ್ ದ ಲಾರ್ಡ್. ಬಹಳ
ಜನರ ಜೀವಿತದಲ್ಲಿ ಬಹಳ ವಾಗ್ದಾನಗಳು ಇನ್ನೂ ನೆರವೇರಲಿಲ್ಲ. ಒಬ್ಬೊಬ್ಬರನ್ನ ಕೇಳಿದ್ರೆ ಅಲ್ಲಾಡಿಸಿ ಹೇಳ್ತೀರಿ, ಸರ್ 10 ವರ್ಷದಿಂದ ದೇವ್ರಿಗೆ ವಾಗ್ದಾನ ಮಾಡೇನೆ, ಬಟ್ ಇನ್ನೂ ಆಗಲಿಲ್ಲ, ನಾನು ಕಾಯ್ತಾ ಇದ್ದೀನಿ. ಎಷ್ಟು ಜನ ಹೇಳ್ತೀರಾ ನನ್ನಲ್ಲಿ ಭಾಳ ಇದೆ ಅಮ್ಮ? ಹೌದಾ ಇಲ್ಲ? ಹೌದಾ ಇಲ್ಲ? ಭಾಳ ವಾಗ್ದಾನಗಳಿದ್ದೀನಿ, ನೆರವೇರಲಿಲ್ಲ, ಆಗ್ತದೋ ಇಲ್ಲೋ ಅಂತ ಅನಿಸ್ತದೆ. ಇಲ್ಲಿ ಹೆಂಗಿದ್ದಂತೆ ಎಲುಬುಗಳು ತೀರಾ ಒಣಗಿದೆ, ಅಂದರೆ ನೋಡಿದ್ರೆ ಇದೆದ್ದೇಳಲ್ಲ. ಎಷ್ಟಿದ್ವಂತೆ? ಲೆಕ್ಕವಿಲ್ಲದ, ಆಗದೇ ಇಲ್ಲ. ಎಸಿಕಿಯೇಲನ ದೇವ್ರು ಕೇಳ್ದ, ಎಸಿಕಿಯೇಲ ಆಗ್ತದ? ಗೊತ್ತಿಲ್ಲ ಸ್ವಾಮಿ ಅಂದ. ಇವತ್ತು ಮತ್ತೆ ಸ್ವಾಮಿ ನಿಮ್ಮನ್ನು ಕೇಳ್ತಾ ಇದ್ದಾರೆ, ನಾನು ಕೊಟ್ಟ ವಾಗ್ದಾನ ಪೂರ್ತಿ ಮಾಡ್ತೀನಾ ಇಲ್ಲ ಹೇಳ್ರಿ, ಹೇಳ್ರಿ, ಮಾಡ್ತಾನ ಇಲ್ಲ? ಅವತ್ತು ಪಾಪ ಎಸಿಕಿಯೇಲ್ ಗೊತ್ತಿಲ್ಲ ಸ್ವಾಮಿ ಅಂದ. ಇವತ್ತು ನಮ್ಗೆ ಗೊತ್ತು, ಏನೇ ಕಷ್ಟ ಬಂದ್ರು ಮಾತು ಕೊಟ್ಟ ದೇವರು ವಾಗ್ದಾನವನ್ನ ತಿರುಗಿ ಪೂರ್ತಿ ಮಾಡುವಂತ ದೇವರು. ಅವು ತೀರಾ ಒಣಗಿರ್ಲಿ, ಬಹಳಷ್ಟು ಇರಲಿ, ಒಂದು ಗಾಳಿ ಬರ್ತಾ ಇದೆ, ಆತ್ಮನ ಕಾರ್ಯ ನಡಿಲಿಕ್ಕಿದೆ, ದೇವರು ಎದ್ದೇಳಿಸ್ಲಿಕ್ಕಿದ್ದಾನೆ. ಒಂದೊಂದು ವಾಗ್ದಾನ ಎದ್ದೇಳ್ತಂದ್ರೆ ಅದು ಸೈನ್ಯಕ್ಕೆ ಸಮಾನ. ಹಲ್ಲೆಲೂಯಾ. ನಿಂದಿರ್ಬೇಕಂದ್ರೆ ವಾಗ್ದಾನ ಬೇಕು, ಕುತ್ಕೋಬೇಕಂದ್ರೆ ವಾಗ್ದಾನ ಬೇಕು, ಮಲಗಬೇಕಂದ್ರೆ ವಾಗ್ದಾನ ಬೇಕು, ಊಟ ಮಾಡ್ಬೇಕಂದ್ರೆ ವಾಗ್ದಾನ ಬೇಕು, ಸಂಬಳ ಬರ್ಬೇಕಂದ್ರೆ, ಆಶೀರ್ವಾದ ಇರ್ಬೇಕಂದ್ರೆ, ನಾವು ಜೀವಿಸ್ಬೇಕಂದ್ರೆ, ಒಂದು ಕ್ರೈಸ್ತವ ಜೀವಿತದಲ್ಲಿ ವಾಗ್ದಾನ ಇಲ್ಲ ಅಂದ್ರೆ ಆತ್ಮಿಕ ಜೀವಿತ ನಿಂದ್ರಕ್ಕಾಗಲ್ಲ. ಇವತ್ತು ದೇವರು ಕೇಳ್ತಾ ಇದ್ದಾನೆ, ನಿಮ್ಮ ವಾಗ್ದಾನಗಳ ಮೇಲೆ ಮತ್ತೊಂದು ಸಾರಿ ನನ್ನ ಆತ್ಮವನ್ನು ನಾನು ಕಳಿಸ್ಲಿಕ್ಕಿದ್ದಾನೆ. ಏನ್ ಮಾಡ್ದ ಸಂಸೋನ? ಏನ್ ಮಾಡ್ದ? ಅಲ್ಲಿ ಏನಿತ್ತಂತೆ? ಒಂದು ಕತ್ತೆ ದವಡೆಯ ಎಲುಬು ಗಟ್ಟಿಗಳು ಎಲ್ಲರೂ ಏನಿತ್ತಂತೆ? ದವಡೆಯ ಎಲುಬು. ಎಲುಬು ಅಂದ್ರೆ ಏನು? ಇವಾಗ ಕಳ್ತ ಎಲುಬು ಅಂದ್ರೆ ಏನು? ವಾಗ್ದಾನ. ಜಸ್ಟ್ ಫ್ರೆಶ್ ಅಂತೆ. ಅಂದ್ರೆ 5 ವರ್ಷದಿಂದ ಅಲ್ಲ, 10 ವರ್ಷದಿಂದ ಅಲ್ಲ, ಏನೋ ನಿನ್ನೆನೆ ಬಿದ್ದಂಗೆ ಐತೆ. ಜಸ್ಟ್ ಫ್ರೆಶ್ ಅಂತೆ. ಏನ್ ಮಾಡ್ದ? ಹಿಡ್ಕಂಡ. ಏನ್ ಮಾಡ್ದ? ಹಿಡ್ಕೊಂಡ. ಅವನ ಮೇಲೆ ಏನಿತ್ತು? ಅಭಿಷೇಕ. ಎಲ್ಲರೂ ಅವನ ಮೇಲೆ ಏನಿತ್ತು? ಅಭಿಷೇಕ. ಏನನ್ನ ಹಿಡ್ಕಂಡ? ವಾಗ್ದಾನ ಹಿಡ್ಕಂಡ, ತಗೊಂಡ. ಏನ್ ಮಾಡ್ದ? ಓದ್ರಿ ಬ್ರದರ್. ಸಂಸೋನನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿಬಿಟ್ಟನು. ಇದು ವಾಗ್ದಾನದ ಪವರ್. ಹಲ್ಲೆಲೂಯಾ. ಅಭಿಷೇಕದಲ್ಲಿ ಇಟ್ಕೊಂಡ, ತೆಗೆದ, 1000 ಜನರನ್ನ ಒಂದೇ ಸಾರಿ ಹೊಡೆದ್ಬಿಟ್ಟ. ವಾಗ್ದಾನಗಳು ಎದ್ದು ನಿಂತವಂದ್ರೆ ನಮ್ಮ ಜೀವಿತದಲ್ಲಿ ವೈರಿ ಅಲ್ಲಿ ತಡ್ಕೊಳಕ್ಕಾಗಲ್ಲ. ಅವನು ಓಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಅವನು ಅಲ್ಲಿಂದ ಓಡಲೇಬೇಕು. ಎಲ್ಲರ ಸ್ತೋತ್ರ ಹೇಳೋಣ. ಇವತ್ತು ದೇವರು ವಾಗ್ದಾನಗಳ ಮೇಲೆ ಜಯವನ್ನು ನಮಗೆ ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ವಾಗ್ದಾನಗಳನ್ನು ನೆರವೇರಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅಭಿಷೇಕದಲ್ಲಿ ನಾವು ವಾಗ್ದಾನಗಳನ್ನು ಇಟ್ಕೊಳ್ಳಿಕ್ಕಿದ್ದೇವೆ. ಸಂಸೋನನ ಹಾಗೆ ಜಯವನ್ನು ಅನುಭವಿಸಲಿಕ್ಕಿದ್ದೇವೆ. ಜಯಿಸಿದ. ಮುಂದೆ ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನು ವಧಿಸಿದನು. ಮುಂದೆ ಕತ್ತೆಯ ದವಡೆ ಎಲುಬಿನಿಂದ ಹೆಣಗಳನ್ನು ರಾಶಿ ರಾಶಿಯಾಗಿ ಬೀಳಿಸಿದನು. ರಾಶಿ ರಾಶಿಯಾಗಿ. ವಾಗ್ದಾನ ಬಹಳ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಗಟ್ಟಿ ಹೇಳ್ರಿ ವಾಗ್ದಾನ. ಇದನ್ನ ಅರ್ಥ ಮಾಡಿಸ್ಬೇಕಂದ್ರೆ ನಾನು ನಿಮ್ಗೊಂದು ಹೇಳಬೇಕು. ಹೇಳ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರಬೇಕಾದ್ರೆ ತಲೆಯಿಂದ ಕಾಲಿನವರೆಗೆ ಜಜ್ಜಿಬಿಟ್ಟಾರೆ. ಎಲ್ಲ ಕಡೆ ರಕ್ತ ಸುರಿತಾ ಐತೆ, ಎಲ್ಲ ಕಡೆ ತಿವಿದು ಬಿಟ್ಟಾರೆ. ಒಬ್ಬ ಸೈನಿಕ ಬಂದ ಕಾಲು ಮುರಿಯಕ್ಕೆ, ಮುರಿದಿಲ್ಲ. ತಂದೆ ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟೇನೆ, ಎಲುಬು ಮುರಿಯಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ದಾವೀದನ್ ಹೇಳ್ತಾನೆ, ಅವನ ಒಂದು ಎಲುಬು ಮುರಿದಿಲ್ಲ. ಏನಕ್ರಿ? ಪೌಲನ್ ಹೇಳ್ತಾನೆ, ಕ್ರಿಸ್ತನಲ್ಲಿ ಎಲ್ಲ ವಾಗ್ದಾನಗಳು ಹೌದು ಮತ್ತು ತಂದೆ ನೀನು ಏನು ಬೇಕಾದ್ರೂ ಮಾಡು, ಎಲುಬನ್ನು ಮುಟ್ಟಬೇಡ.
ಇದು ನನ್ನ ಮಕ್ಕಳಿಗೆ ವಾಗ್ದಾನ. ಏನೇ ಆಗಲಿ ನಾನು ವಾಗ್ದಾನನ ಮುರಿಯಕ್ಕೆ ಬಿಡಲ್ಲ. ಸಿಸ್ಟರ್, ಬ್ರದರ್, ನೀವು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ, ಇವತ್ತು ಮತ್ತೆ ದೇವರು ಹೇಳ್ತಾ ಇದ್ದಾನೆ, ಮಾತು ಕೊಟ್ಟ ದೇವರು ಕೈ ಬಿಡಲ್ಲ. ಎಷ್ಟೇ ಒಣಗಿದ್ರು, ಎಷ್ಟೇ ಸಂಖ್ಯೆದಲ್ಲಿದ್ರು, ಇವತ್ತು ಒಂದು ಹೊಸ ಕಾರ್ಯ ನಡೆಯಲಿಕ್ಕಿದೆ. ವಾಗ್ದಾನಗಳು ಸೈನ್ಯವಾಗಿ ಎದ್ದಳಿಕ್ಕಿದೆ ನಮ್ಮ ಜೀವಿತದಲ್ಲೇ. ಗೆದ್ದ. ಯಾರು ಗೆದ್ರು? ಸಂಸೋನನು ಗೆದ್ದ. ಈಗ ಇಂಪಾರ್ಟೆಂಟ್ ಮೆಸೇಜ್. ಎಲ್ಲರೂ ಹೇಳ್ರಿ, ಇಂಪಾರ್ಟೆಂಟ್ ಮೆಸೇಜ್. ಇಲ್ಲಿವರೆಗೆ ಓಕೆ, ಗೆದ್ದುಬಿಟ್ಟ, IPL ಗೆದ್ದ, ಮನೆಗೆ ಬಂದ. ಈಗ ಏನಾಗ್ತಾ ಐತೆ ಸ್ವಲ್ಪ ನೋಡೋಣ, ಹುಷಾರಾಗಿ ನೋಡೋಣ, ಓದೋಣ ಮುಂದೆ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಎಲುಬನ್ನು ಬಿಸಾಡಿದನು. ಆ ಸ್ಥಳಕ್ಕೆ ರಾಮತ್ ಲೇಹಿ ಎಂದು ಹೆಸರಾಯಿತು. ಓಕೆ, 18. ಮತ್ತು ಸಂಸೋನನು ಬಹಳ ದಾಹವುಳ್ಳವನಾಗಿ ಯೆಹೋವನಿಗೆ, ನೀನು ನಿನ್ನ ಸೇವಕನ ಮೂಲಕವಾಗಿ ಈ ಮಹಾಜಯವನ್ನು ಉಂಟು ಮಾಡಿದ ಮೇಲೆ ನಾನು ದಾಹದಿಂದ ಸತ್ತು ಸುನ್ನತಿ ಇಲ್ಲದವರ ಕೈಯಲ್ಲಿ ಬೀಳಬೇಕೋ ಎಂದು ಪ್ರಾರ್ಥನೆ ಮಾಡಿದನು. ಹುಷಾರ ಕೇಳಿ, ಎಲ್ಲರೂ ಹೇಳ್ರಿ ದಾಹ. ಗಟ್ಟಿಗೆ ಹೇಳ್ರಿ ಬ್ರದರ್, ದಾಹ. ಇದು ಆಲೋಚನೆ ಮಾಡಬೇಕಾದ ವಿಷಯ. ಮೊದಲನೇ ಭಾಗದಲ್ಲಿ ಎಲುಬಾಯಿತು, ಎರಡನೇ ಭಾಗದಲ್ಲಿ ದಾಹ. ವಿಚಿತ್ರ ಇದೆ ನನಗೆ ಸ್ವಲ್ಪ, ಬಟ್ ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಮೊಬೈಲಲ್ಲಿ, ನಿಮ್ಮ ಮೊಬೈಲ್ಗಳಲ್ಲಿ ಭಾಳ ಅಪ್ಲಿಕೇಶನ್ಸ್ ಇದಾವೆ. ನೀವು ಯಾವುದೋ ಒಂದು ಸ್ಥಳದಲ್ಲಿ ಇದ್ದೀರ ಅಂದ್ಕೊಳ್ಳಿ, ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ದೀರ ಅಂದ್ಕೊಳ್ಳಿ, ಟ್ರೈನಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲ, ಬ್ಯಾಟ್ರಿ ಹೀಟ್ ಆಗ್ತಾಯಿತ್ತು, ಎನಿ ಟೈಮ್ ಮೊಬೈಲ್ ಆಫ್ ಆಗ್ಬೋದು, ಅಪ್ಲಿಕೇಶನ್ ಆನ್ ಆಗೈತೆ. ಯಾವುದು ಇಂಪಾರ್ಟೆಂಟು? ಅಪ್ಲಿಕೇಶನ್ಗಳು ಇಂಪಾರ್ಟೆಂಟಾ ಇಲ್ಲ ಮೊಬೈಲು ಆನ್ ಆಗಿರೋದು ಇಂಪಾರ್ಟೆಂಟಾ? ಹೇಳ್ಬೇಕು, ಯಾವ್ದು ಇಂಪಾರ್ಟೆಂಟು? ಈ ಅಪ್ಲಿಕೇಶನ್ ಇಂಪಾರ್ಟೆಂಟಾ ಆನ್ ಆಗಿರೋದು ಇಂಪಾರ್ಟೆಂಟಾ? ನಾವೇನು ಮಾಡ್ತೀವಿ, ಹುಷಾರು, ಎಲ್ಲ ಅಪ್ಲಿಕೇಶನ್ ಏನು ಮಾಡ್ತೀವಿ, ಕ್ಲೋಸ್ ಮಾಡಿಬಿಡ್ತೀವಿ. ಮಾಡ್ತೀವ ಇಲ್ಲ? ಪವರ್ ಸೇವಿಂಗ್ ಮೋಡ್ ಆನ್ ಮಾಡಿಬಿಡ್ತೀವಿ. ಏನಕ್ಕೆ? ಇದು ಆನ್ ಇದ್ರೆ ಸಾಕಪ್ಪ, ಮನೆಗೆ ಹೋಗಿ ಚಾರ್ಜ್ ಮಾಡಿ ಮತ್ತೆ ಆವಾಗ ಅಪ್ಲಿಕೇಶನ್ ಆನ್ ಮಾಡ್ತೀನಿ. ಹೌದಾ ಇಲ್ಲ? ನಾನು ಹೇಳಿದ ಅರ್ಥ ಆಯ್ತಾ? ಅಂತ್ಯ ದಿವಸಗಳ ಒಂದು ವಂಚನೆ ಸಭೆಯಲ್ಲಿ ನಡೀತಾ ಇದೆ. ಅದನ್ನ ಇವತ್ತು ನಾನು ಬಹಿರಂಗವಾಗಿ ಹೇಳ್ತೀನಿ, ಕೇಳ್ರಿ. ಮೊಬೈಲ್ ಹಂಗೆ ವಿಶ್ವಾಸಿ ಜೀವಿತ. ಈ ವಿಶ್ವಾಸಿನ ವೈರ್ ಏನು ಮಾಡ್ಯಾನಂದ್ರೆ, ನೀನು ಇದು ಮಾಡು, ಅದು ಮಾಡು, ಇದು ಮಾಡು, ಅದು ಮಾಡು, ದೆವ್ವಗಳು ಬಿಡಿಸು, ಸುವಾರ್ತೆ ಹೇಳು, ಎಲ್ಲದರಲ್ಲಿ ಬಿಸಿ ಮಾಡಿಬಿಟ್ಟಾನೆ. ಎಲ್ಲ ಒಳ್ಳೆಯದೇ, ಪ್ರೈಸ್ ದಿ ಲಾರ್ಡ್. ಸೌಖ್ಯ ಮಾಡು, ಎಲ್ಲ ಒಳ್ಳೆಯದೇ, ಎಲ್ಲದರಲ್ಲಿ ಬಿಸಿ ಮಾಡಿಬಿಟ್ಟಾನೆ. ಆದರೆ ನಮಗೆ ತಿಳಿದೇ ಇರುವಂಥ ವಿಷಯ, ಬ್ಯಾಟ್ರಿ ಹೋಗ್ತಾ ಇದೆ. ಆತ್ಮಿಕ ಜೀವಿತದ ಬ್ಯಾಟ್ರಿ ಹೋಗ್ತಾ ಇದೆ. ಇದು ರೀ ಪ್ರಾರ್ಥನೆಯ ಜೀವಿತ. ಎಲ್ಲ ಮಾಡಿ ಎಲ್ಲದರಲ್ಲಿ ಬಿಸಿ ಇಟ್ಟು ವೈರ್ ಏನು ಮಾಡ್ತಿದ್ದಾನಂದ್ರೆ, ನಮ್ಮ ಕಣ್ಣಿನ ದೃಷ್ಟಿ ಆ್ಯಪ್ಗಳ ಮೇಲೆ ಇದ್ದಾವೆ, ಆದರೆ ಗೊತ್ತಾಗ್ತಾ ಇಲ್ಲ. ನಮ್ಮ ಆತ್ಮಿಕ ಜೀವಿತ ಪ್ರಾರ್ಥನೆ ಇಲ್ಲದೆ ಇದ್ರೆ ಬ್ಯಾಟ್ರಿ ಕಡಿಮೆ ಆಗ್ತದೆ. ನಾವು ಚರ್ಚಿಗೆ ಬರ್ತೇವೆ, ಸುವಾರ್ತೆ ಹೇಳ್ತೇವೆ, ಸ್ವಸ್ಥತೆ ಅದು ಮಾಡ್ತೇವೆ, ದೆವ್ವ ಓಡಿಸ್ತೇವೆ, ಇಷ್ಟೆಲ್ಲ ಕಾರ್ಯಗಳು, ಪ್ರೈಸು, ವರ್ಷಿಪ್ಪು. ಆದರೆ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ, ಬ್ಯಾಟ್ರಿ ಹೋಗ್ತಾ ಇದೆ. ಎಲ್ಲರೂ ಹೇಳ್ಬೇಕು, ಬ್ಯಾಟ್ರಿ ಹೋಗ್ತಾ ಇದೆ. ದಾಹ. ಓಕೆ, ನಾನು ಸ್ವಲ್ಪ ಆಳವಾಗಿ ಮಾತಾಡ್ಲಾ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ಯಾಮ್ಸೋನ ಏನಂತ ಹೇಳ್ತಿದ್ದಾನೆ ಗೊತ್ತಾ? ಅವನು ಬಹಳ ದಾಹವುಳ್ಳವನಾಗಿ, ಕನ್ನಡದಲ್ಲಿ ಎಲ್ಲರೂ ಗಟ್ಟಿಗಳನ್ನು, ಬಹಳ ದಾಹವುಳ್ಳವನಾಗಿ. ಇವನು ಯಾರು? ಈಗೇ IPL ಮ್ಯಾಚ್ ಗೆದ್ಕೊಂಡು ಬಂದವನು, ಅಂದರೆ ಈಗೇ ದೊಡ್ಡ ಜಯ ಹೊಂದಿಕೊಂಡು ಬಂದಂಥವನು. ಸೂಪರ್ಮ್ಯಾನು, ಸ್ಪೈಡರ್ ಸೂಪರ್ಮ್ಯಾನು, ದೊಡ್ಡ ಜಯ. ಒಂದು ಎಲ್ಪಿಂದ ಎಷ್ಟು ಜನ ನೋಡ್ದಾನ?
ಇಂಥವನು ದೊಡ್ಡ ಜಯ ಹೊಂದ್ಕೊಂಡ್ಮೇಲೆ ಅವನಿಗೆ ಏನಾಯ್ತಂತೆ? ದಾಹ ಆಯ್ತು. ಇದರಿಂದ ಅವನ ಬಾಯಿಂದ ಬಂದಿರೋ ಪದಗಳು ನೋಡಿ ಏನಂತ ಹೇಳ್ತಾ ಇದ್ದಾನೆ? ನೀನು ನಿನ್ನ ಸೇವಕನ ಮೂಲಕವಾಗಿ ಈ ಮಹಾಜಯವನ್ನುಂಟು ಮಾಡಿದ ಮೇಲೆ ನಾನು ದಾಹದಿಂದ ಏನಾಗ್ತಿದ್ದಾನಂತೆ? ಸತ್ತು. ಒಂದು ನಿಮಿಷ, ಎಲ್ಲರೂ ನನ್ನ ಕಡೆ ನೋಡಿ. ಸಂಸೋನ ಹೇಳ್ತದಂದ್ರೆ, ಸ್ವಾಮಿ ಅಲ್ಲಿ ಜಯಿಸ್ಬಿಟ್ಟೆ, ಆದರೆ ಈಗ ನನ್ನಲ್ಲಿ ಬರುವಂಥ ಈ ಒಂದು ಕೂಗು, ಇದಕ್ಕೆ ನಾನು ಕಿವಿ ಕೊಟ್ಟಿಲ್ಲ ಅಂದರೆ ಶತ್ರುಗಳಿಂದ ಇದೇ ಡೇಂಜರ್ ಇದ್ದಂಗೆ ಐತೆ. ದಾಹ, ಎಲ್ಲರೂ ಹೇಳ್ರಿ ದಾಹ. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಸಂಸೋನ ಹೇಳ್ತಾರೆ ಅಂದರೆ, ಈ ದಾಹಕ್ಕೆ ನಾನು ಕಿವಿ ಕೊಟ್ಟಿಲ್ಲ ಅಂದರೆ ಶತ್ರುಗಳು ಮಾಡದೇ ಇರುವಂಥ ಕಾರ್ಯವನ್ನ ಈ ದಾಹ ಮುಡಿಸ್ಬಿಡ್ತದೆ. ಏನು ಕಾರ್ಯ? ಏನು ಕಾರ್ಯ? ಸಾವು. ಬಹಳ ಧೈರ್ಯವಾಗಿ ಜಯಿಸಿ ಬಂದ, ಆದರೆ ಈ ದಾಹ ಹೊರಗಡೆ ಇರುವಂಥ ವೈರಿಗಳಿಗಿಂತಲೂ ಡೇಂಜರ್ ಎನ್ನುವಂಥ ಮಾತನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಪ್ರಿಯ ಸಭೆ, ದಯಮಾಡಿ ಕೇಳ್ರಿ, ದಯಮಾಡಿ ಕೇಳ್ರಿ. ದಾಹ ದೇವರು ನಮ್ಮಲ್ಲಿ ಇಟ್ಟಂತ ಅಲಾರಂ. ಈ ದಾಹ, ಪ್ರೈಸ್ ದಿ ಲಾರ್ಡ್, ನಾವು ಶತ್ರುಗಳಿಂದ ಜಯಿಸಲ್ಪಡೋದು ಆಗೋದಿಲ್ಲ, ಸೋಲ್ ಆಗೋದಿಲ್ಲ. ಆದರೆ ನಮಗಿರುವಂಥ ಡೇಂಜರು ಶತ್ರುಗಳಲ್ಲ. ನಮಗಿರುವಂಥ ಡೇಂಜರು ನಮ್ಮ ಒಳಗಡೆ ಇರುವಂಥ ದಾಹವನ್ನು ನಾವು ತೀರಿಸಿಲ್ಲ ಅಂದರೆ ಶತ್ರುಗಳಿಗಿಂತಲೂ ಡೇಂಜರ್ ಆಗಿರುವಂಥದ್ದು ನಮ್ಮ ದಾಹ. ಈ ದಿನ ದೇವರು ನಮ್ಮನ್ನ ಆ ಜ್ಞಾನಕ್ಕೆ ಎದ್ದೇಳಿಸ್ತಾ ಇದ್ದಾನೆ. ಬ್ಯಾಟ್ರಿನ ಹೆಂಗೆ ಚಾರ್ಜ್ ಮಾಡ್ತೀರಾ? ಇದು ಸಮ್ಮರ್ ಸೀಸನ್ನಲ್ಲಿ ನಿಮಗೆ ದಾಹ ಆದರೆ ಫಸ್ಟು ನಮಗೇನು ಬೇಕು? ಕೊಕೊ ಕೋಲಾ ಕೊಟ್ಟರೆ ಆಗ್ತದ? ಶುಗರ್ ಕೇನ್ ಜ್ಯೂಸ್ ಕೊಟ್ಟರೆ ಆಗ್ತದ? ಬೇರೆ ಏನು ಜ್ಯೂಸ್ ಕೊಟ್ಟರು ಆಗ್ತದ? ಅದು ಕುಡಿದ ಮೇಲೆ ನಾವೇನು ಕುಡಿತೀವಿ? ನೀರು, ತವಕ. ಯಾಕಂದರೆ ದಾಹಕ್ಕೆ ಬೇಕಾದದ್ದು ಜಯ ಅಲ್ಲ, ದಾಹಕ್ಕೆ ಬೇಕಾದದ್ದು ನೀನು ಮಾಡಿರುವ ಕಾರ್ಯಗಳಲ್ಲ, ದಾಹಕ್ಕೆ ಬೇಕಾದದ್ದು ಸೆಲೆಬ್ರೇಷನ್ ಅಲ್ಲ, ದಾಹಕ್ಕೆ ಬೇಕಾದದ್ದು ನೀರು. ಆತ್ಮಿಕ ಜೀವಿತಕ್ಕೆ ಉಸಿರು ದೇವರ ಆತ್ಮ. ನಾವು ಅದು ಇದು ಆ ಕಾರ್ಯಗಳಲ್ಲಿ ನಾವು ಮಗ್ನರಾಗಬೇಕಿದ್ರೆ ನಮ್ಮ ದಾಹ, ಆತ್ಮದ ತವಕ ಇವತ್ತು ಸಭೆಯಲ್ಲಿ ಕಾಣ್ತಾ ಇಲ್ಲ. ವೈರಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಎಲ್ಲರೂ ಹೇಳ್ರಿ ದಾಹ, ಗಟ್ಟಿ ಹೇಳ್ರಿ ದಾಹ. ಇಲ್ಲಿರುವಂಥ ದಾಹ ಎನ್ನುವಂಥ ಶಬ್ದ ಸಾಮೆ ಅಂತ ಹಿಂಬ್ರೂದಲ್ಲಿ ಹೇಳ್ತಾರೆ. ಹಿಂಬ್ರೂವಲ್ಲಿ ಅದರ ಅರ್ಥ ಏನಂದ್ರೆ, ದಾವಿದನ ಹೇಳ್ತಾನಲ್ಲ, ಸ್ವಾಮಿ ಬಾಯಾರಿದ ಜಿಂಕೆ ಹಾಗೆ ನೀರಿಗಾಗಿ ತವಕ ಪಡುವ ನಾನು, ನನ್ನ ಆತ್ಮ ನಿನಗಾಗಿ. ಈ ಶಬ್ದ ಅಲ್ಲಿ ಉಪಯೋಗ ಮಾಡಲ್ಪಟ್ಟಿದೆ. ಪ್ರತಿಯೊಬ್ಬರ ಜೀವಿತದಲ್ಲಿ ದಾಹ ಅನ್ನುವಂಥ ಸೂಚನೆ ಆಲ್ರೆಡಿ ಆನ್ ಆಗಿದೆ. ನೀವು ಅದಕ್ಕೆ ಕಿವಿ ಕೊಟ್ಟಿಲ್ಲ ಅಂದರೆ ಎಷ್ಟೇ ಜಯ ಬಂದರೂ ಈ ದಾಹ ನಿಮ್ಮನ್ನ ಕಾಪಾಡಲ್ಲ. ಈ ದಾಹಕ್ಕೆ ನೀವು ಕಿವಿ ಕೋಗುಡುವ ತನಕ ಆ ಜಯ ಕೆಲಸಕ್ಕೆ ಬರಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ದೇನಾ? ಪ್ರೈಸ್ ದಿ ಲಾರ್ಡ್. ಮುಂದೆ ನೋಡಿ, ನೀನು ನಿನ್ನ ಸೇವಕನ ಮೂಲಕವಾಗಿ ಈ ಮಹಾಜಯವನ್ನುಂಟು ಮಾಡಿದ ಮೇಲೆ ನಾನು ದಾಹದಿಂದ ಸತ್ತು ಸುನ್ನತಿ ಇಲ್ಲದವರ ಕೈಯಲ್ಲಿ ಬೀಳಬೇಕೋ ಎಂದು ಮೊರೆ ಇಡಲು ಕೂಗು. ಇವತ್ತಿನ ಶೀರ್ಷಿಕೆ, ಇವತ್ತಿನ ಸಂದೇಶ ಎನ್ ಹಕೋರೆ ಅನ್ನುವಂಥ ಸ್ಥಳದಲ್ಲಿ ಕಾರ್ಯ ನಡೀತಾ ಇದೆ. ಆಂತರ್ಯದಲ್ಲಿ ದಾಹ ಕೂಗಿಕೊಳ್ತಾ ಇದೆ, ಸ್ವಾಮಿ ನನ್ನ ಬ್ಯಾಟ್ರಿ ಆಫ್ ಆಗ್ತಾ ಇದೆ. ಆ ಕೂಗನ್ನು ಇಟ್ಟಿದ್ದು ದೇವರು. ಇವತ್ತು ನಿನ್ನ ಹೃದಯದಲ್ಲಿ ನಿನ್ನ ಆತ್ಮದ ಕೂಗು ಹೊಡಿತಾ ಇದೆ, ಆದರೆ ಜನರಿಗೆ ತವಕ ಇಲ್ಲ. ಶರೀರದಲ್ಲಿ ಬಾಯಾರಿಕೆ ಆದಾಗ ನೀರಿನ ಕಡೆ ಯಾವ ರೀತಿಯಲ್ಲಿ ಹೋಗ್ತೀವೋ, ಇವತ್ತು ಯಾಕೆ ನಮ್ಮ ಆತ್ಮದ ಬಾಯಾರಿಕೆಗೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ? ನಮ್ಮ ಆತ್ಮದ ಬಾಯಾರಿಕೆಗೆ ಒಂದೇ ಒಂದು ಸ್ಥಳ, ಪ್ರಾರ್ಥನೆಯ ಸ್ಥಳ.
ಈ ಆಂತರ್ಯದ ಕೂಗು ಬಾಯಾರಿಕೆ ನಿನ್ನ ಆತ್ಮಕ್ಕಾಗಿ ನನ್ನ ಆತ್ಮ ತವಕ ಪಡ್ತಾ ಇದೆ. ಸ್ವಾಮಿ, ನನಗೇನೇ ಕೊಟ್ರು ಇವಾಗ ನನಗದು ಬೇಡ, ನನಗೆ ನೀನ್ ಬೇಕು. ನನಗೆ ಆಶೀರ್ವಾದ ಅಲ್ಲ, ನೀನ್ ಬೇಕು. ನನಗೆ ಆಸ್ತಿ ಅಲ್ಲ, ನೀನ್ ಬೇಕು. ನನಗೆ ಸೌಖ್ಯ ಅಲ್ಲ, ನೀನ್ ಬೇಕು. ನನ್ನ ಮನೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಅಲ್ಲ, ನನಗೆ ಏಸಪ್ಪ ನೀನ್ ಬೇಕು. ಎಷ್ಟು ಜನ ಇದನ್ನ ಹೇಳಲಿಕ್ಕೆ ಇವತ್ತು ಸಿದ್ಧರಾಗಿದ್ದೀರಾ? ಒಂದು ದಾಹ ಇವತ್ತು ಆಂತರ್ಯದಲ್ಲಿ ಕೂಗ್ತಾ ಇದೆ. ಆತ್ಮಿಕ ದಾಹಕ್ಕೆ ಸೂಚನೆ ಪ್ರಾರ್ಥನೆಯ ಜೀವ. ಪ್ರೈಸ್ ದಿ ಲಾರ್ಡ್. ಹೇಳ್ತಾ, ಸ್ವಾಮಿ ನಾನು ಸಾಯ್ತಾ ಇದ್ದೀನಿ. ಸಾಯ್ತಾ ಇದೆಯಾ? ಯಾರು ಎಲ್ಲಿದ್ದಾರೆ? ವೈರಿ ಇಲ್ಲ. ಸಾಮ್ಸೋನನ ಸುತ್ತ ವೈರಿ ಇದ್ದಾರ? ಯಾರಿಲ್ಲ. ಆದ್ರೆ ಏನ್ ಹೇಳ್ತಾರೆ? ನಾನು ಸಾಯ್ತಾ ಇದ್ದೇನೆ. ಯಾಕೆ? ಒಳಗಡೆ ಈ ದಾಹ ತೀರಿಲ್ಲ ಅಂದ್ರೆ ನಾನು ಸತ್ತೋಗ್ತೇನೆ. ಶತ್ರು ಹೊರಗಡೆ ಇಲ್ಲ. ಶತ್ರು ಎಲ್ಲಿದ್ದಾನೆ? ನಮ್ಮ ಅಜ್ಞಾನದಲ್ಲಿದ್ದಾನೆ. ನಮ್ಮ ಈ ಆಲೋಚನೆ ನಮ್ಮ ಶತ್ರು. ಪ್ರಾರ್ಥನೆ ಜೀವಿತ ಇಲ್ಲದೆ ಕ್ರೈಸ್ತವನಾಗಿ ನೀನು ಏನೇ ಮಾಡಿದ್ರು ಅದು ನಮ್ಮನ್ನ ಬಹಳ ದಿನ ಜೀವಂತವಾಗಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆತ್ಮಿಕ ಜೀವಿತಗಳು ತಣ್ಣಗಾಗ್ತವೆ. ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ, ತಿರುಗಿ ನಾನು ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ತೇನೆ. ಇವತ್ತು ತಿರುಗಿ ನಾನು ಪ್ರಾರ್ಥನೆಯಲ್ಲಿ, ನಾನು ಬೆಂಕಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಂಥವರನ್ನ ದೇವರು ಈ ಸ್ಥಳದಲ್ಲಿ ಎದ್ದೇಳಿಸ್ತಾ ಇದ್ದಾನೆ. ಎಲ್ಲರೂ ಗಟ್ಟಿಯಾಗಿ ದಾಹ ಅಂತ ಹೇಳೋಣ. ಗಟ್ಟಿಯಾಗಿ ದಾಹ ಅಂತ ಹೇಳೋಣ. ಆಳವನ್ನ ಕೂಗಿಕೊಳ್ತಾ ಇದೆ. ಸಂಸೋನನ್ನು ಕೂಗಿದ್ನಂತೆ. ಕಳೆದ ತಿಂಗಳಲ್ಲಿ ವಿಪರೀತ ಸೇವೆ. ಒಂದು ಕಡೆ ದೇವರು ಹೇಳಿದ್ರು, ನಿಲ್ಸು, ಜಾಸ್ತಿ ಫಾಸ್ಟ್ ಹೋಗ್ಬೇಡ, ನಾನು ನಿನ್ನ ಹತ್ರ ಮಾತಾಡಬೇಕು. ದಾಹ. ಇವತ್ತು ದೇವ್ರು ಏನು ಹೇಳ್ತಿದ್ದಾನೆ ಗೊತ್ತಾ? ಎಲ್ಲ ಕೆಲಸ ಬಿಟ್ಟು ಕೆಲವು ತಿಂಗಳುಗಳು ಪ್ರಾರ್ಥನೆ ಮಾಡ್ರಿ. ಏನು ಸೇವೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಾರ್ಥನೆ ಸೇವೆ ಮಾಡ್ರಿ. ಭಾರತ ದೇಶದಲ್ಲಿ ಈಗ ಆಗ್ತಿರುವಂಥ ಪ್ರಾರ್ಥನೆ ಸಭೆಗಳ ಇತಿಹಾಸವನ್ನು ಬದಲಾಯಿಸುವಂಥ ಪ್ರಾರ್ಥನೆ. ಈ ಕಾಲದಲ್ಲಿ ನಮಗೆ ಬೇಕಾಗಿರುವಂಥ ಒಂದೇ ಒಂದು ಶಬ್ದ, ಪ್ರಾರ್ಥನೆಯ ಶಬ್ದ. ನಮ್ಮ ಕೈಯಲ್ಲಿ ಮಾಡದೇ ಇರುವಂಥದ್ದು ಪ್ರಾರ್ಥನೆಯಲ್ಲಿ ನಾವು ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ. ದೇವರ ಆತ್ಮನೇ ಹೇಳ್ತಾ ಇದ್ದಾನೆ, ಅಮ್ಮ ಎಲ್ಲ ಬಿಡು, ನೀನು ಬಾ, ನಾನು ನಿನ್ನ ಹತ್ರ ಮಾತಾಡಬೇಕು. ಅಣ್ಣ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ನನ್ನ ಮಗಳೇ, ಇವತ್ತು ದೇವರ ಆತ್ಮನು ಕೂಗ್ತಾ ಇದ್ದಾನೆ. ದಾಹ ಒಳಗಡೆ ನಿನ್ನ ಆಂತರ್ಯದ ಕೂಗು ದೇವರ ಆತ್ಮನಿಗೆ ಕೂಗಿಕೊಳ್ತಾ ಇದ್ದಾನೆ. ಮುಂದೆ ನೋಡಿ, ಅದನ್ನು ಹೋಗಿ ನಾನು ಮುಗಿಸಿಕೊಳ್ಳೋಣ. ಹುಷಾರ ಕೇಳಿ ಎಂದು ಮೊರೆಯಿಡಲು ಆತನು ಲೇಹಿಯಲ್ಲಿ ಒರಳ ಬಂಡೆಯನ್ನು ಸೀಳಿ ಅದರೊಳಗಿಂದ ನೀರು ಬರುವಂತೆ ಮಾಡಲು ಸಂಸೋನನು ಕುಡಿದು ಪುನಃ ಚೈತನ್ಯ ಹೊಂದಿದನು. ಆದದರಿಂದ ಅದಕ್ಕೆ ಎನ್ ಹಕ್ಕೋರೆ ಎಂದು ಹೆಸರಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎನ್ ಹಕ್ಕೋರೆ ಎಂದು ಹೆಸರಾಯಿತು. ಲಾಸ್ಟ್ ವರ್ಸ್ ಓದಿ ನಾವು ಮುಗಿಸೋಣ. ಅದು ಇಂದಿನವರೆಗೂ ಲೇಹಿಯಲ್ಲಿ ಇರುತ್ತದೆ. ಮುಂದೆ ಫಿಲಿಸ್ಟಿಯರ ಪ್ರಾಬಲ್ಯದಲ್ಲಿ ಸಂಸೋನನು ಇಸ್ರಾಯೇಲರನ್ನು 20 ವರ್ಷಗಳವರೆಗೆ ಆಳಿದನು. ಒಂದು ದಾಹದ ಅನುಭವ ಅವನನ್ನ ನೆಕ್ಸ್ಟ್ 20 ವರ್ಷಗಳವರೆಗೆ ನಡೆಸಿತಂತೆ. ಇವತ್ತು ದೇವರನ್ನ ನೀನು ಭೇಟಿ ಆದರೆ ನಿನ್ನ ಮುಂದಿನ ಭವಿಷ್ಯದಲ್ಲಿ ಒಂದು ದೊಡ್ಡ ಕೃಪೆ ನಿನ್ನ ಮುಂದೆ ನಡೀಲಿಕ್ಕಿದೆ. ಹಲ್ಲೆಲೂಯಾ. ನೀನು ದಾಹಕ್ಕೆ ಕಿವಿ ಕೊಡುವಾಗ ಒಂದು ಅನುಭವ ದೇವರ ಜೊತೆಯಲ್ಲಿ, ಒಂದು ಅನುಭವ ಯೇಸಪ್ಪನ ಜೊತೆಯಲ್ಲಿ, ಒಂದು ಅನುಭವ ಪವಿತ್ರಾತ್ಮನ ಜೊತೆಯಲ್ಲಿ. 20 ವರ್ಷ ಸಂಸೋನನ ಆ ಅನುಭವ, ಹೆಣ್ಣ ಅಕ್ಕೋರೆ ಅನುಭವ ನಡೆಸ್ತು. ಸ್ವರ್ಗದಿಂದ ದೇವದೂತನು ಇಳಿದು ಬಂದು ಎಲಿಯನಿಗೆ ಹೇಳ್ದ, ಎಲಿಯ ಊಟ ಮಾಡು, ಮುಂದೆ ಜರ್ನಿ ದೊಡ್ಡದೈತೆ. ಊಟ ಮಾಡಿದ, 40 ದಿವಸ ಓಡಿದ. ದಾಹ ದೇವ್ರು ಏನಕ್ಕೆ ಕೊಡ್ತಾರೆ ಗೊತ್ತಾ? ದಾಹ ಇಷ್ಟಕ್ಕೆ ಕೊಡ್ತಾರೆ. ಹುಷಾರು ಕೇಳಿ, ದಾಹ ಏನಕ್ಕೆ ಕೊಡ್ತಾರೆ ಗೊತ್ತಾ? ಈ ದಾಹದ ಮೂಲಕ ದೇವರು ನಮ್ಮ ಪ್ರಪಂಚದಲ್ಲಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ.
ಈ ದಾಹ ಅನ್ನುವಂಥದ್ದು ಸೂಚನೆ. ದೇವರು ನಮ್ಮ ಹತ್ರ, ನಾನು ನಿನ್ನ ಜೀವಿತದಲ್ಲಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮಾರಿಯ ಸ್ತ್ರೀ ಬಂದ್ಲು, ಒಂದೇ ಒಂದು ಶಬ್ದ, ಅಮ್ಮ ನೀರು ಕೊಡ್ತೀಯಾ ಅಂತ ಶುರು ಮಾಡಿದ್ರು ಯೇಸು ಸ್ವಾಮಿ. ದಾಹದ ವಿಷಯದ ಬಗ್ಗೆ ಆ ಸಮಾರಿಯ ಸ್ತ್ರೀಯ ಜೀವಿತದಲ್ಲಿ ಒಳಪಟ್ಟ ಯೇಸು ಆ ಇಡೀ ಪಟ್ಟಣದಲ್ಲಿ ದೊಡ್ಡ ಮಹಿಮೆಯನ್ನು ಕಾಣತಕ್ಕಂಥ ಕಾರ್ಯವನ್ನು ಮಾಡಿದರು. ದಾಹದ ಮೂಲಕನೇ ಇವತ್ತು ದೇವರು ನಮ್ಮ ಆಂತರ್ಯ ಜೀವಿತದಲ್ಲಿ ಒಳಪಟ್ಟು ಈ ಸ್ಥಳದಲ್ಲಿ ಕಾಣದೇ ಇರುವಂತ ಮಹಿಮೆಯನ್ನ ಈ ನಮ್ಮ ಮೂಲಕ ಆತನು ಹೊರಗಡೆ ತರಲಿಕ್ಕಿದ್ದಾನೆ. ಎಲ್ಲರೂ ಹೇಳೋಣ, ದಾಹ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆರ್ ಯು ಬ್ಲೆಸ್ಡ್ ದಿಸ್ ಮಾರ್ನಿಂಗ್? ಏನಾದರೂ ಸಿಗ್ತಾ ಇದೆನಾ ಈ ಬೆಳಗಿನ ಜಾವದಲ್ಲಿ? ಗಟ್ಟಿಗಳ ಎನ್ ಹಾಕೋರೆ. ಇದು ಅನುಭವದ ಸ್ಥಳ. ನಾನು ಮುಗಿಸ್ಲಿಕ್ಕಿದ್ದಾನೆ. ದೇವರು ಕೂಗ್ತಾ ಇದ್ದಾನೆ. ಆಳುವನ ಕೂಗುತ್ತಾ ಇದೆ. ಪ್ರಾರ್ಥನೆಗಾಗಿ ಕೂಗುತ್ತಾ ಇದೆ. ಆತನ ಜೊತೆ ಸಂಭಾಷಣೆಗಾಗಿ ಕೂಗುತ್ತಾ ಇದೆ. 2 ಲೈನ್ ಹೇಳ್ತೀನಿ, ನಾವು ಮುಗಿಸೋಣ. 2 ಲೈನ್ ಹುಷಾರ ಕೇಳಿ. ಜಯ ಸಿಗಬೇಕಂದ್ರೆ ನಮಗೆ ವಾಗ್ದಾನ ಸಾಕು. ಓಕೆ, ಕೇಳಿದ್ರ? ಜಯ ಸಿಗ್ಬೇಕಂದ್ರೆ ವಾಗ್ದಾನ ಸಾಕು. ಜೀವ ಬೇಕಂದ್ರೆ ದೇವರೇ ಬೇಕು. ಅರ್ಥ ಆಯ್ತಾ? ಜಯ ಸಿಗ್ಬೇಕಂದ್ರೆ ವಾಗ್ದಾನ ಸಾಕು. ಇದೆ, ನಮಗೆ ವಾಗ್ದಾನ ಇದೆ. ಸಿಕ್ಬಿಡುತ್ತೆ ಜಯ. ಆದರೆ ಜೀವ ಬೇಕಂದ್ರೆ ದೇವರೇ ಬೇಕು. ದೇವರ ಆತ್ಮ ಹೇಳ್ತಾ ಗೊತ್ತಾ, ಎಲ್ಲ ಸೈಡ್ಗಿಡು, ನಾನು ನಿನ್ನ ಬ್ಯಾಟ್ರಿನ ಚಾರ್ಜ್ ಮಾಡ್ತೇನೆ. ಬ್ಯಾಟ್ರಿ ಚಾರ್ಜ್ ಆದರೆ ಏನೆಲ್ಲ ಮಾಡ್ಬೋದು. ಜೀವ ಇದ್ದರೆ ಏನೆಲ್ಲ ಸೇವೆ ಮಾಡ್ಬೋದು. ಜೀವ ಇದ್ದರೆ ಎಷ್ಟು ದೂರನ ಓಡ್ಬೋದು. ಆತ್ಮದಲ್ಲಿ ಫೈರ್ ಅನ್ನೋದಿದ್ರೆ ದೇಶಗಳನ್ನು ಕದಲಿಸ್ಬೋದು. ಇವತ್ತು ದಾಹ ಕೂಗ್ತಾ ಇದೆ. ಎನ್ ಹಕ್ಕೋರೆ, ದಾಹದ ಅನುಭವ. ಸಿದ್ಧರಾಗಿದ್ದೀರಾ? ದೇವರು ನಮ್ಮ ಆಂತರ್ಯದಲ್ಲಿ ಇವತ್ತು ಕಾರ್ಯ ಮಾಡಲಿ. ಆಂತರ್ಯದಲ್ಲಿ ನಿಮ್ಮ ಪಕ್ಕದಲ್ಲಿರುವಂಥವ್ರನ್ನ ಟಚ್ ಮಾಡಿ ಹೇಳ್ರಿ, ದಾಹಕ್ಕೆ ಕಿವಿಗೊಡಿ. ಹೇಳಿ, ದಾಹಕ್ಕೆ ಕಿವಿ. ಸ್ವಲ್ಪ ಹಿಂದೆ ಇದ್ದಂಥ ಸ್ವಲ್ಪ ದಾಹಕ್ಕೆ ಕಿವಿಗೊಡಿ ಹೇಳ್ರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅನ್ಯ ಭಾಷೆಗಳನ್ನು ಮಾತಾಡೋಣ. ಶಬ್ರ ತಿಲನ ಹಂದ, ದಾಹಕ್ಕೆ ಕಿವಿಗೊಡಿ. ಅನ್ಯ ಭಾಷೆಯಲ್ಲಿ ಮಾತಾಡಿ, ಪ್ರಾರ್ಥನೆ ಮಾಡಿ. ದಾಹಕ್ಕೆ ಕಿವಿಗೊಡಿ. ಎನ್ ಹಕೋರೆ ಅನುಭವ ಸಂಸೋನನನ್ನು 20 ವರ್ಷ ಮುಂದೆ ನಡೆಸ್ತಂತೆ. ಇವತ್ತು ಒಂದು ಅನುಭವ ದೇವರೊಟ್ಟಿಗೆ ನಿನಗೆ ಆಯಿತು ಅಂದರೆ ನಿನ್ನ ಮುಂದಿನ ಭವಿಷ್ಯತ್ತಿನ ಕೃಪೆ ಕಾಲ ಇಲ್ಲಿಂದ ಶುರುವಾಗ್ತದೆ. ಬ್ರದರ್, ಸಿಸ್ಟರ್, ಕೃಪೆ ಕಾಲ ಈಗೋ ಈ ಎನ್ ಹಕ್ಕೋರೆ ಸ್ಥಳದಲ್ಲಿ ಇದೆ. ಇದರ ಅರ್ಥ ಕೂಗುವವನ ಜೀವದ ಬುಗ್ಗೆ. ಕೂಗುವವನ ಜೀವದ ಬುಗ್ಗೆ. ಎನ್ನ ಕೋರೆ ಅಂದರೆ ಕೂಗುವವನ ಜೀವದ ಬುಗ್ಗೆ. ಹಲ್ಲೆಲೂಯಾ. ಶಕಬ ರಾಸಿ ಠಲರಮ ಹಂದೆ. ನೀನು ಏನೇ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರು ಇವತ್ತು ಪ್ರಾರ್ಥನೆಗಾಗಿ ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಏನೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ತು ದೇವರು ನಿನಗೆ ಪ್ರಾರ್ಥನೆಗಾಗಿ ಕರೀತಾ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ವೈರಾಗ್ಯವಾಗಿ ಪ್ರಾರ್ಥನೆ ಮಾಡೋಣ. ಆಲಸ್ಯವಾಗಿ ಅಲ್ಲ, ವೈರಾಗ್ಯವಾಗಿ ಒಪ್ಪಿಸಿಕೊಡೋಣ. ಕರಗಳನ್ನು ಎತ್ತಿ, ದೇವರೇ, ನಾನು ನನ್ನ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ತೇನೆ. ನನ್ನ ಆತ್ಮದ ಒಂದು ಜೀವ ನಿನ್ನ ಆತ್ಮದಿಂದಲೇ. ಕರ್ತನೇ, ಬಾಯಾರಿದ ಜಿಂಕೆ ನೀರಿಗಾಗಿ ತವಕ ಪಡುವ ಹಾಗೆ ನನ್ನ ಆತ್ಮ ಇವತ್ತು ನಿನಗಾಗಿ ತವಕ ಪಡ್ತಾ ಇದೆ. ಹಲ್ಲೆಲೂಯಾ. ಈ ಬಾಯಾರಿಕೆ ಸ್ವಾಮಿ ನೀನು ಇಟ್ಟಂತ ಒಂದು ಕೂಗು. ಎಲ್ಲರೂ ಸ್ವರ ಬಿಚ್ಚಿ. ಕೇಳಿಸ್ತಾ ಇಲ್ಲ. ಇನ್ನು ಸ್ವಲ್ಪ ಗಟ್ಟಿಯಾಗಿ, ಹಿಂದೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಕೂಗು ಕೇಳಿಸ್ಬೇಕು. ಕೂಗು. ದಾವೀದ ಹೇಳ್ತಾನೆ, ನಾನು ಮೊರೆ ಇಡ್ತೇನೆ. ಸಂಸೋನನು ಮೊರೆ ಇಟ್ಟ. ಇದು ಮೊರೆ ಅಲ್ಲ, ಕೂಗು. ಹಲ್ಲೆಲೂಯಾ. ಕೂಗು. ಶಠಲಬರ ಸಿಠಲಬೋಟು.
ಶಡಲ್ ಬರಿಯಂತಲ ಮಹಂದಲೆ ಶಡಲ ಮರಿಯಂತಲ ಬರಿಯಂತಲ ಮಹಂದೆ ಹಿಂದೆ ಕರಗಳನ್ನು ನಾವು ಮೇಲಕ್ಕೆತ್ತಿ ಈ ಕೂಗಿಗೆ ಕಿವಿಗೊಡೋಣ. ಜಯ ನಮ್ಮನ್ನ ಸಜೀವವಾಗಿಡಕ್ಕಾಗಲ್ಲ, ಜೀವ ನಮ್ಮನ್ನ ಸಜೀವವಾಗಿಡಕ್ಕಾಗ್ತದೆ. ಹಲ್ಲೆಲೂಯಾ. ಜಯಕ್ಕೆ ವಾಗ್ದಾನ ಬೇಕು, ಜೀವಕ್ಕೆ ದೇವರೇ ಬೇಕು. ಇವತ್ತು ದೇವರು ಇಳಿದು ಬರ್ತಾ ಇದ್ದಾರೆ. ಇವತ್ತು ದೇವರು ಪುನಃ ನಮ್ಮ ಆಂತರ್ಯದಲ್ಲಿ ಹೊಸ ಅಭಿಷೇಕ ತುಂಬುತ್ತಾ ಇದ್ದಾರೆ. ಹಲ್ಲೆಲೂಯಾ. ಸಮಾರ್ಯ ಸ್ತ್ರೀಯ ಜೀವಿತವನ್ನ ಮಹಿಮೆಯಿಂದ ತುಂಬಿಸಿದಂತ ಆದಾಯ ದೇವರು ಇವತ್ತು ನನ್ನನ್ನ ನಿನ್ನನ್ನ ತನ್ನ ಮಹಿಮೆಯಿಂದ ತುಂಬಿಸ್ತಾ ಇದ್ದಾನೆ. ಕರಗಳನ್ನು ತಟ್ಟಿ ಅನ್ಯ ಭಾಷೆಗಳಲ್ಲಿ ಮಾತಾಡ್ತಾ ಒಪ್ಪಿಸಿಕೊಡಿ ಪ್ರಾರ್ಥನೆಗಾಗಿ. ಎಸ್ ದೇವ್ರೆ, ಕಳೆದ ನೆಕ್ಸ್ಟ್ ಸ್ವಾಮಿ ಕೆಲವು ತಿಂಗಳವರೆಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಕೂಗನ್ನು ನಾನು ಕಿವಿ ಕೊಡ್ತಾ ಇದ್ದೇನೆ. ತವಕ ನನ್ನಲ್ಲಿದೆ, ನಾನು ಬಾಯಾರಿದ ಜಿಂಕೆ ಆಗಿದ್ದೇನೆ ಎಂಬುದಾಗಿ ತವಕದಿಂದ ಪ್ರಾರ್ಥನೆ ಮಾಡೋಣ. Shabadiandolo rokatabahande. Thank you, Lord. Oh, we worship you, Jesus. Reketel banudala bahande. ನಾನು ಕೇಳಿ ಒಂದು ವಿಷಯ ನಾನು ಕೇಳಿ ನಿಮಗೋಸ್ಕರ ಪ್ರಾರ್ಥನೆ ಮೈಕನ್ನು ಒಪ್ಪಿಸಿಕೊಡ್ತದೆ. ಎಷ್ಟು ಜನರು ಪ್ರಾರ್ಥನೆಗಾಗಿ ಪುನಃ ನಿಮ್ಮ ಜೀವಿತನ ಒಪ್ಪಿಸಿಕೊಡ್ತಿರೋ ನಂಬಿಕೆಗೆ ಗುರುತಾಗಿ ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ. ದೇವರು ನೋಡ್ತಾ ಇದ್ದಾರೆ. ವಿಶೇಷವಾದ ಅಭಿಷೇಕ ದೇವರು ಆ ಕರಗಳ ಮೇಲೆ ಜೀವಿತಗಳ ಮೇಲೆ ಸುರಿಸ್ಲಿಕ್ಕಿದ್ದಾನೆ. ನಂಬಿಕೆಗೆ ಗುರುತಾಗಿ ಕರಗಳನ್ನು ಮೇಲೆ ಕೆತ್ತುವಾಗ ಆತ್ಮ ಪ್ರಾರ್ಥನೆ ಆತ್ಮವನ್ನು ಸುರಿಸ್ಲಿಕ್ಕಿದ್ದಾನೆ ಸ್ಥಳದಲ್ಲಿ. ಹಲ್ಲೆಲೂಯಾ. ಬ್ರದರ್ ಸಿಸ್ಟರ್, ದೇಶವನ್ನು ಆಳುವಂಥವನು ಒಬ್ಬ ವಿಶ್ವಾಸಿ. ಹಲ್ಲೆಲೂಯಾ. ದೇಶವನ್ನು ಆಳುವಂಥವನು ನೀನೇ. ದೇಶದ ಆಳ್ವಿಕೆ ನಿನ್ನ ಕೈಯಲ್ಲಿದೆ. ಹಲ್ಲೆಲೂಯಾ. ಈಗ ಪ್ರಾರ್ಥನೆ ನಿನ್ನ ಆಧಾರ್ ಕಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ನಿನಗೆ ದೇವರು ಕೊಟ್ಟಿರೋ ಅಧಿಕಾರ. ಹಲ್ಲೆಲೂಯಾ. ಎಷ್ಟೇ ಆಗಲಿ ಏನೇ ಆಗಲಿ ದೇವರು ರಾಜ್ಯವನ್ನು ಆಳುವಂಥದ್ದು ಒಬ್ಬ ವಿಶ್ವಾಸಿಯ ಪ್ರಾರ್ಥನೆಯ ಜೀವಿತದಿಂದಲೇ. ಎಸ್, ಎತ್ತಂಥ ಕರಗಳಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಕರ್ತನೆ ನಿನಗೆ ಸ್ತೋತ್ರ. ಕರಗಳಲ್ಲಿ ಒಪ್ಪಿಸಿಕೊಡ್ತದೆ. ಎತ್ತಂಥ ಕರಗಳ ಮೇಲೆ ನಿನ್ನ ಕೃಪೆ ಇಳಿದು ಬರಲೆ. ಎನ್ನ ಹಕೋರಿಯಲ್ಲಿ ಸಂಸೋನನಿಗಾದ ಅನುಭವ. ಕರ್ತನೆ, ವೈರಿಗಳಿಂದ ನಮಗೆ ಡೇಂಜರ್ ಇಲ್ಲ, ಈ ಬಾಯಾರಿಕೆಯಿಂದನೇ ಡೇಂಜರು. ಕರ್ತನೆ, ನಮ್ಮ ಡೇಂಜರ್ ಹೊರಗಡೆಯಿಂದಲ್ಲ, ನಮ್ಮ ಡೇಂಜರ್ ಒಳಗಡೆನೆ. ಇದಕ್ಕೆ ನಾವು ಕಿವಿ ಕೊಡಬೇಕು. ಈ ಬಾಯಾರಿಕೆಗೆ ದಾಹಕ್ಕೆ ನಾವು ಕಿವಿ ಕೊಡಬೇಕು. ಕರ್ತನೆ, ಈ ಕರಗಳು ಮೇಲೆ ಕೆತ್ತಿರುವಾಗ ಆಂತರ್ಯದ ಕೂಗು ಆತ್ಮನಿಗೋಸ್ಕರ ಕೂಗುತ್ತಾ ಇದೆ. ನಮಗೆ ಜಯ ಅಲ್ಲ, ನಮಗೆ ಯೇಸಪ್ಪ ಬೇಕು. ಕರ್ತನೆ, ಪ್ರಾರ್ಥನೆ ಆತ್ಮದ ಸುರಿಮಳೆ ಈ ಸ್ಥಳ ಉಂಟಾಗಲಿ. ಹಲ್ಲೆಲೂಯಾ. ಒಬ್ಬೊಬ್ಬರ ಮೇಲೆ ಒಂದು ವಿಶೇಷದ ಅನುಭವ ಬರ್ತಾ ಇದೆ. ಆತ್ಮ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಪ್ರಾರ್ಥನೆ ಭಾರ ಬರ್ತಾ ಕೆಲವರಲ್ಲಿ ದೇವರು ಕೆಲವರನ್ನು ಪ್ರಾರ್ಥನೆಗಾಗಿ ದೇವರು ಆರಿಸ್ಕೊಂಡಿದ್ದಾನೆ. ಅಮ್ಮ, ನೀನು ಏನು ಮಾಡಲಿಕ್ಕಾಗಿಲ್ಲ ಅಂದರೂ ನಿನ್ನ ಪ್ರಾರ್ಥನೆ ದೇಶಗಳನ್ನು ಕದಲಿಸ್ತದೆ. ಕೆಲವು ಸಹೋದರಿಗಳ ಹತ್ರ ದೇವರಾತ್ಮ ಮಾತಾಡ್ತಾ ಇದ್ದಾರೆ. ಬ್ರದರ್, ನಾನೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಳುವಂಥ ಬ್ರದರ್, ನಿನ್ನ ಪ್ರಾರ್ಥನೆ ಮೂಲಕ ದೇಶಗಳನ್ನು ನಿಮ್ಮನ್ನ ಕೈಯಲ್ಲಿ ದೇವರು ಒಪ್ಪಿಸಿಕೊಟ್ಟಿದ್ದಾನೆ. ದೇಶಗಳನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾನೆ. ಕುಂತು ಮೊಣಕಾಲು ಹಾಕಿ ದೇಶದ ಮೂಲೆಯಲ್ಲಿ ಏನಾಗ್ತದೆ ಅನ್ನುವಂಥದ್ದು ದೇವರು ನಿಮಗೆ ತಿಳಿಸ್ಕೊಡ್ತಾನೆ. ಒಪ್ಪಿಸಿಕೊಡು, 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 ಒಪ್ಪಿಸಿಕೊಡು. ದೊಡ್ಡ ಉಜ್ಜೀವನದ ಒಂದು ಸಮಯ ಬರಲಿಕ್ಕಿದೆ. ಎನ್ನ ಕೋರೆ ಒಂದು ಅನುಭವ ದೇವರು ಈ ದಿನ ನಮಗೆ ಕೊಡಲಿ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತದೆ ಸ್ವಾಮಿ. ಈ ದರ್ಶನದ ಮುಂದೆ ಕರ್ತನೆ, ಈ ಒಂದು ಎಕ್ಸ್ಪೀರಿಯನ್ಸ್ ಬರುವಂಥ ದಿವಸಗಳು ದೊಡ್ಡ ಕೃಪೆ ಕಾಲವನ್ನು ಒದಗಿಸಿಕೊಡು. ಒಂದು ಅನುಭವ ಸಾಕು. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಇದ್ದಾವೆ.
ಸೇವಕರನ್ನ, ಘನ ಸೇವಕರನ್ನ, ಹಿರಿಯ ಸೇವಕರನ್ನ, ಇಲ್ಲಿರುವಂಥ ಎಲ್ಲ ಸೇವಕರನ್ನು ಆಶೀರ್ವಾದ ಮಾಡು. ಸೇವೆಯನ್ನು ಆಶೀರ್ವಾದ ಮಾಡು, ಸಭೆಯನ್ನು ಆಶೀರ್ವಾದ ಮಾಡು, ಪ್ರಾರ್ಥನೆ ಕೂಟಗಳನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆ ಮಾಡುವಂಥವ್ರ ಮೇಲೆ ಯೇಸುವಿನ ರಕ್ತ ನಾನು ಕೇಳ್ತಾ ಇದ್ದೇನೆ. ವೈರ್ಯ ದೃಷ್ಟಿಯಲ್ಲಿ ಕರ್ತನೆ ಇವರನ್ನು ನೀನು ಮರೆ ಮಾಡು, ನಿನ್ನಲ್ಲಿ ಇವರನ್ನ ಬಚ್ಚಿಟ್ಟಿಡು. ಇವರ ಪ್ರಾರ್ಥನೆಗಳು ನಿನಗೆ ಕೇಳಲ್ಪಡಲೆ. ಹಲ್ಲೆಲೂಯಾ. ಇವರ ಕಾರ್ಯ, ಇವರ ಜೀವಿತದಲ್ಲಿ ಆಶೀರ್ವಾದ ಕಾರ್ಯವನ್ನು ನೀನು ಮಾಡುವಂಥವನಾಗು. ನಿನ್ನ ಕೃಪೆ ಕಾಲ ಇವರ ಕುಟುಂಬಗಳ ಮೇಲೆ ಇರಲಿ. ಏನೇ ವೈರಿ ಕದ್ದುಕೊಂಡು ಹೋಗಿದ್ದಾನೋ ಎಲ್ಲವೂ ಸಹ ತಿರುಗಿ ನೀನು ಕೊಡುವಂತ ದೇವರಾಗಿದ್ದೀಯ. ಹಲ್ಲೆಲೂಯಾ. ಕದ್ದುಕೊಂಡು ಸೋತು ಹೋದಂತ ದಿವಸಗಳನ್ನ ತಿರುಗಿ ಜಯವಾಗಿ ನೀನು ಪೂರ್ತಿ ಮಾಡಲಿಕ್ಕಿದ್ಯಾ. ವಾಗ್ದಾನ ಮಾಡಿದಂತ ದೇವರು ಆತನು ಕೈ ಬಿಡುವ ದೇವರಲ್ಲ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿ ಪಡೆದುಕೊಂಡು ಹೊಂದಿದ್ದೇವೆ ನಮ್ಮ ಕರ್ತನೆ. ನಂಬುವಂತ ಜೋರಾಗಿ ಆಮೇಲೆ ಹೇಳಬೇಕು. ಕರಗಳನ್ನು ತಟ್ಟಿ ಯೇಸಪ್ಪನಿಗೆ ಆ ಅನುಭವಕ್ಕಾಗಿ ಸ್ತೋತ್ರ ಮಾಡೋಣ.